ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ಶ್ರವಣ ಮನನ ನಿಧಿಧ್ಯಾಸನಗಳ ಆವೃತ್ತಿ ಕುರಿತು ಮಾತಾಡ್ತಾ ಇದ್ದೆ. ಆವೃತ್ತಿಯಲ್ಲಿ ಶಾಸ್ತ್ರಯುಕ್ತಿಗಳ ಅಭ್ಯಾಸ ಅಂದರೆ ವಿಚಾರವನ್ನು ಮತ್ತೆ ಮತ್ತೆ ಮಾಡುವುದೇ ಅಭ್ಯಾಸ. ವಿಚಾರವನ್ನು ಮತ್ತೆ ಮಾಡುವುದು ಅಂದರೆ ಗಮನ, ದೃಷ್ಟಿ ಮತ್ತೆ ಮತ್ತೆ ಆತ್ಮ ಕಡೆಗೆ ದೃಷ್ಟಿ ತಿರುಗಿಸುವುದು, ಅನಾತ್ಮ ಅಧ್ಯಾಸವನ್ನು ತೆಗೆಯುವುದು ಅಷ್ಟೇ. ಅನಾತ್ಮ ಅಧ್ಯಾಸವನ್ನು ತೆಗೆಯುವುದು, ಆತ್ಮ ಕಡೆಗೆ ದೃಷ್ಟಿ ತಿರುಗಿಸುವುದು, ಈ ಎರಡೇ ಅಷ್ಟೇ. ಮತ್ತೆ ಮತ್ತೆ ಶ್ರವಣ ಮಾಡುವುದ ಪ್ರಯೋಜನವೇ ಅದು. ಅಲ್ಲಿ ತ್ವಂ ಪದಾರ್ಥ ವಿವೇಕ ಎಂದು ಅಪಿಚ ತತ್ವಮಸಿ ಇತ್ಯೇತದ್ವಾಕ್ಯಂ ತ್ವಂ ಪದಾರ್ಥಸ್ಯ ತತ್ಪದಾರ್ಥ ಭಾವಮಾಚಷ್ಟೆ. ತ್ವಂ ಪದದ ಅರ್ಥ ಅಂದರೆ ನಾನು, ನನ್ನನ್ನು ತತ್ಪದದ ಅರ್ಥವಾಗಿ ಹೇಳುತ್ತಾ ಇದೆ. ತ್ವಂ ಪದಾರ್ಥಸ್ಯ ತತ್ಪದಾರ್ಥ ಭಾವಂ, ಭಾವಂ ಅಂದರೆ ಇರುವಿಕೆ, ಇದೇ ಅದಾಗಿದೆ ಎಂದು ಹೇಳುತ್ತಾ ಇದೆ. ತತ್ಪದ ಅಂದರೆ ಏನು? ತತ್ಪದ ಅಂದರೆ ಈ ವಾಕ್ಯ ಯಾರು ಹೇಳುತ್ತಾ ಇದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳುತ್ತಾ ಇದ್ದಾರೆ ಅಲ್ಲಿ ನೋಡಬೇಕು. ತತ್ವಮಸಿ ಎಂಬ ವಾಕ್ಯಕ್ಕೆ ಅರ್ಥ ವಾಕ್ಯದ ಒಳಗಿನ ತತ್ತುತ್ವಮೆಂದು ಶಬ್ದಗಳ ಅರ್ಥ ಗೊತ್ತಾಗಬೇಕು. ತತ್ತು ಗೊತ್ತಾಗಬೇಕಂದ್ರೆ ನಾನು ಮತ್ತೆ ಹೋದೆ, ಮತ್ತೆ ಇವತ್ತು ಪರವಾಗಿಲ್ಲ, ಎಷ್ಟು ನೆನಪಿದೆಯೋ ಅಷ್ಟೇ ಹೇಳ್ತೀನಿ. ಆ ಛಾಂದೋಗ್ಯ ಉಪನಿಷತ್ತು ತರಬೇಕು ಅಂದ್ಕೊಂಡೆ ನಿನ್ನೆ. ಮೊದಲು ಸದೇವ ಸೌಮ್ಯ ಇದಮಗ್ರ ಆಸೀತದ್ದು. ಸೃಷ್ಟಿಗೆ ಅಗ್ರೆ ಅಂದರೆ ಮೊದಲು, ಮುಂಚೆ. ಇದಂ ಅಂದರೆ ಈ ಅನುಭವದಲ್ಲಿ ತೋರುತ್ತಿರುವ ಇದು ಎಲ್ಲವೂ ಹಿಂದೆ ಅಂದರೆ ಸೃಷ್ಟಿಗೆ ಪೂರ್ವಂ ಏನಾಸೀತ್ ಸತ್ ಏವ ಆಸೀತ್, ಸನ್ಮಾತ್ರವಾಗಿತ್ತು. ಅಂದರೆ ಈ ತೋರುವ ರೂಪವು ಸನ್ಮಾತ್ರವಾಗಿತ್ತು. ಅಂದರೆ ಈಗ ಈಗ ಏನಾಗಿ ತೋರುತ್ತಾ ಇದೆ? ಈಗ ಹೇಗಿದೆ ಅಂದರೆ ಸದ್ರೂಪವಾಗಿಲ್ಲ. ಸತ್ ಅಂದರೆ ಎರವು ಮಾತ್ರ ಆಗಿಲ್ಲ, ಆ ಎರವು ನಾನಾ ರೂಪವಾಗಿ ತೋರುತ್ತಾ ಇದೆ. ಒಂದು ದೇಶದಲ್ಲಿ ನಾನಾತ್ವ, ಕಾಲದಲ್ಲಿ ನಾನಾತ್ವ, ಮತ್ತು ವಸ್ತುಗಳಲ್ಲಿ ನಾನಾತ್ವ. ಅಹಂ ಇದಂ, ನಾನು ಇದು ಎಂದು ರೂಪವಾಗಿ ನಾನಾ ರೂಪವಾಗಿ ತೋರುತ್ತಾ ಇದೆ. ಈ ನಾನಾ ರೂಪವೆಲ್ಲ ಇದು ಹೇಗೆ ತೋರುತ್ತಾ ಇದೆಯೋ ಇದು ಹೀಗೆ ಸತ್ಯವೋ ಅಥವಾ ಇದಕ್ಕೆ ಕಾರಣವಾಗಿರುವ ಆಧಾರವಾಗಿರುವ ಇನ್ನೊಂದು ತತ್ವವಿದೆಯೋ, ಅದು ಪ್ರಶ್ನೆ. ಜಗತ್ತು ಹೇಗೆ ನಮಗೆ ತೋರುತ್ತಾ ಇದೆಯೋ, ಏನೆಂದು ತೋರುತ್ತಾ ಇದೆ? ಬಗೆ ಬಗೆ ನೋಡಬಹುದು ಜಗತ್ತನ್ನು. ಒಂದು, ಪಂಚಭೂತಗಳು ಹೇಗಿವೆಯೋ 5 ಬಗೆಯಾಗಿ ಕಂಡು ಬರ್ತಾ ಇದೆ. ಇನ್ನೊಂದೇನು, ಜಡಚೇತನವಾಗಿ ಕಂಡು ಬರ್ತಾ ಇದೆ, ಇನ್ನೊಂದು ಬಗೆ ನೋಡಬೇಕಾದರೆ. ಮತ್ತೊಂದು ಬಗೆ ನಾಮರೂಪವಾಗಿ ತೋರುತ್ತಾ ಇದೆ. ಮತ್ತೊಂದು ಬಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಜ್ಞಾತೃಜ್ಞೇಯವಾಗಿ ತೋರುತ್ತಾ ಇದೆ. ಇಷ್ಟು ಬಗೆ ನೋಡಬಹುದು. ಸಾಂಖ್ಯರು ನೋಡಿ ಇದು 3 ಬಗೆಯಾಗಿದೆ ಎಂದು ಹೇಳಿದ್ದಾರೆ, ಸತ್ವ ರಜಸ್ತಮೋ ಗುಣವಾಗಿ. ಪ್ರಪಂಚವನ್ನು ಪರೀಕ್ಷೆ ಮಾಡುವಾಗ ಅವರವರು ತಮಗೆ ಅರ್ಥವಾಗಿರುವ ರೀತಿಯಿಂದ ಅದನ್ನು ವಿಂಗಡ ಮಾಡಿ ಹೇಳಿಕೊಟ್ಟರು. ಏನೇ ಆಗಲಿ ಒಂದು ಮಾತ್ರ ಕಂಡು ಬರ್ತದೆ, ನಾನಾತ್ವವಿದೆ ಅದೊಂದು. ಈ ನಾನಾತ್ವದಲ್ಲಿ ಮೂಲ ಏನೆಂದರೆ ಜ್ಞಾತೃಜ್ಞೇಯ ಎಂಬ ಭೇದ. ಈ ರೀತಿಯಾಗಿ ಕಂಡುಬರುವುದು. ಇದು ಹೀಗೆ ಇರುವುದೇ ನಿಜವಾದರೆ ಏನು ಮಾಡಿದ್ದರೂ ಹೀಗೆ ಇರುತ್ತದೆ. ನೀವು ಎಲ್ಲಿಂದ ನೋಡಿದ್ದರೂ ಹಾಗೆ ಇರುತ್ತದೆ. ಒಂದು ವಸ್ತುವು ಮೊದಲು ತೋರುವಾಗ ಹೇಗಿರುತ್ತದೋ
ಅದು ಇನ್ನೂ ಚೆನ್ನಾಗಿ ಪರೀಕ್ಷೆ ಮಾಡಿದ ನಂತರಲೂ ಹಾಗೆ ಇದ್ದರೆ ದೆನ್ ಅದೇ ತತ್ವ ಎಂದು ಹೇಳಿಬಿಡ್ತೀವಿ ಅಲ್ಲವೇ? ಅಥವಾ ಮೊದಲು ಒಂದು ಬಗೆ ತೋರಿ ಇನ್ನೂ ಒಳಹೊಕ್ಕು ಪರೀಕ್ಷೆ ಮಾಡಿದ್ದರೆ ಹಾಗಲ್ಲ, ಹಿಂದೆ ತೋರಿದ ಹಾಗೆ ಇಲ್ಲ, ಇದು ಇನ್ನೊಂದು ಬಗೆ ಇದೆ. ಅಥವಾ ನಮ್ಮ ಉದಾಹರಣೆ ಏನು, ರಜ್ಜು ಸರ್ಪ ಉದಾಹರಣೆ, ಸರ್ಪವಾಗಿ ತೋರುತ್ತಾ ಇದೆ. ಆವಾಗ ಅಂದ್ಕೊಳ್ತೀವಿ ಇದು ನಿಜವಾಗಿ ಸರ್ಪವಾ, ಇದು ಹಾವ ನಿಜವಾಗಿ? ಅಂದರೆ ಹೇಗೆ ಯಾವ ಸರ್ಪವಾಗಿ ತೋರುತ್ತಾ ಇದೆಯೋ ಅದೇ ಅದರ ನಿಜ ಸ್ವರೂಪವಾ, ಅಥವಾ ಈ ತೋರಿಕೆಗೆ ಇನ್ನೊಂದು ಸ್ವರೂಪವಿದೆಯಾ ಎಂದು ಪರೀಕ್ಷೆ ಮಾಡಿದ್ದರೆ ಗೊತ್ತಾಗ್ತದೆ. ಸರ್ಪ ಎಂಬುದು ತಾನಾಗಿ ಇರುವಂಥದ್ದಲ್ಲ, ತನಗೆ ಆಧಾರ ಇನ್ನೊಂದಿದೆ. ಆ ಇನ್ನೊಂದು ಇದಾಗಿ ತೋರುತ್ತಾ ಇದೆ. ಅದಕ್ಕೋಸ್ಕರ ಇದೇ ಕಾರ್ಯಕಾರಣ ಎಂದು ಹೇಳ್ತಾರೆ. ಕಾರಣ ಅಂದರೆ ಅದರ ನಿಜಸ್ವರೂಪ, ಅದರ ಆಧಾರ ಎಂದರ್ಥ. ತೋರುವ ಜಗತ್ತು ತಾನು ಯಾವ ರೀತಿಯಾಗಿ ತೋರುತ್ತಾ ಇದೆಯೋ ಆ ರೀತಿಯೇ ಇರುವುದು ತನ್ನ ಸ್ವರೂಪವಲ್ಲ. ಆ ರೀತಿ ಇರುವುದೇ ಸ್ವರೂಪವಾದರೆ ನೀವು ಎಷ್ಟು ಸಲ ಪರೀಕ್ಷೆ ಮಾಡಿದ್ದರು, ಹಾವನ್ನು ನೀವು ಏನು ಮಾಡಿದ್ದರು, ಹತ್ತಿರಕ್ಕೆ ಹೋಗಿದ್ದರು, ಲೈಟ್ ಹಾಕಿದ್ದರು, ಟಾರ್ಚ್ ಲೈಟ್ ಹಾಕಿದ್ದರು, ಏನೇ ಮಾಡಲಿ, ಅದರ ದೊಡ್ಡ ಟ್ಯೂಬ್ ಲೈಟೇ ಹಾಕಿದ್ದರು, ಹಾವೇ ಇರುತ್ತದೆ. ಹಾವೇ ನಿಜವಾಗಿದ್ದರೆ ಹೋಗುತ್ತದ? ಏನು ಮಾಡಿದರೂ ಹೋಗಲ್ಲ. ಕೋಲಿನಿಂದ ಹೊಡೆದರು, ಶಬ್ದ ಮಾಡಿದ್ದರು, ಚಪ್ಪಾಳೆ ಹಾಕಿದ್ದರು, ಅದೇನು ಹೋಗಲ್ಲ, ಇನ್ನು ಬುಸ್ ಎಂದು ಶಬ್ದ ಮಾಡ್ತದೆ ಅಲ್ಲವೇ? ಅದು ನಿಜವಾದ ಹಾವಾದರೆ ಏನು ಮಾಡಿದರೂ ಹಾವೇ ಇರ್ತದೆ. ಲೈಟ್ ಹಾಕಿ ನೋಡು, ಹತ್ತಿರಕ್ಕೆ ಹೋಗು, ಚಪ್ಪಾಳೆ ಮಾಡಿ ನೋಡು, ಅಥವಾ ಇನ್ನೇನು ಮಾಡಿ ಏನು ಮಾಡಿದ್ದರೂ ಹಾವೇ ಇರ್ತದೆ. ಅದು ಹಾವು ಅಲ್ಲದಿದ್ದರೆ ಅದರ ನಿಜ ಸ್ವರೂಪವೇನೋ ಹೊರಗೆ ಬಂದು ಬಿಡುತ್ತದೆ, ಈ ಮೇಲಿನ ಸ್ವರೂಪ ಅದೃಶ್ಯವಾಗ್ತದೆ. ಇದು ಪರೀಕ್ಷೆ. ಅದಕ್ಕೋಸ್ಕರ ಈ ಜಗತ್ತು ಹೇಗೆ ತೋರುತ್ತಾ ಇದೆಯೋ ಇದೇ ಇದರ ನಿಜ ಸ್ವರೂಪವೋ ಎಂದು ಪರೀಕ್ಷೆ ಮಾಡಿದ್ದರೆ ಇವರು ಹೇಳ್ತಾರೆ, ಈ ಜಗತ್ತೆಲ್ಲ ಮುಂಚೆ ಸನ್ಮಾತ್ರವಾಗಿತ್ತು. ಸತ್ತಂದರೆ ಇರವು. ಈಗ ಇಲ್ಲವಾ ಅಂದರೆ ಜಗತ್ತು ಇದೆ ಎಂದೇ ತೋರುತ್ತಾ ಇದೆ ಅಲ್ಲವೇ? ಯಾವ ಕಾರಣ ವಸ್ತುವು ಕಾರ್ಯದಲ್ಲಿ ತೋರ್ಕೊಳ್ತದೆ. ನಿಮ್ಮ ಬಟ್ಟೆ ಕಾಟನ್ ಆಗಿದ್ದರೆ ಅದರಲ್ಲಿ ಕಾಟನ್ನಿನ ಛಾಯ ಇರುತ್ತದೆ. ಛಾಯ ಅಂದರೆ ಮೂಲ. ಅದು ನೈಲನ್ ಆದರೆ ನೈಲನ್ ಆಗಿ ಕಂಡುಬರುತ್ತದೆ, ಟೆರ್ಲಿನ್ ಆದರೆ ಟೆರ್ಲಿನ್ ಕಂಡುಬರುತ್ತದೆ ಅಲ್ಲವೇ? ಸಿಲ್ಕ್ ಆದರೆ ಸಿಲ್ಕ್ ಕಂಡುಬರುತ್ತದೆ, ಅಥವಾ ವೂಲ್ ಆದರೆ ವೂಲ್ ಕಂಡುಬರುತ್ತದೆ. ಯಾವುದಿದ್ದರೆ ಅದು ಮೂಲ ಕಾರಣವೇನೋ ಕಾರ್ಯದಲ್ಲಿ ಅದರ ಒಳಹೊಕ್ಕು ಎಲ್ಲ ಕಡೆ ವ್ಯಾಪಿಸಿ ಕಂಡುಬರಲ್ಲ. ಹಾಗೆ ಯಾವುದೇ ವಸ್ತು, ಮಡಿಕೆ ನೋಡಿಕೊಂಡರೆ ಅದು ಯಾವುದರಿಂದ ತಯಾರಾಯಿತು? ಮಣ್ಣಿನದಾದರೆ ಮಡಿಕೆ ಎಲ್ಲ ವ್ಯಾಪಿಸಿ ಮಣ್ಣು ಕಂಡುಬರುತ್ತದೆ. ಅದು ಮೆಟಲ್ ಲೋಹ ಆದರೆ ಲೋಹ ಎಲ್ಲ ಕಡೆ ವ್ಯಾಪಿಸಿ ಕಂಡುಬರುತ್ತದೆ. ನೀವು ಮಡಿಕೆಯ ಬಗೆ ಅವಯವಗಳಿರುತ್ತವೆ ನೋಡಿ, ಅದರ ಟರ್ನಿಂಗ್ಗಳು, ಅದರ ಬೆಂಡಿಂಗ್ಗಳು ಎಲ್ಲ ನೋಡಿ, ಯಾವ ಕಡೆ ನೋಡಿದ್ದರೂ ಮಣ್ಣೇ ಇದ್ದರೆ ಮಣ್ಣೇ ಕಂಡುಬರುತ್ತದೆ. ಪ್ಲಾಸ್ಟಿಕ್ನಿಂದ ಮಾಡಿದ್ದಾದರೆ ಪ್ಲಾಸ್ಟಿಕ್ಕೇ ಕಂಡುಬರ್ತದೆ. ಅದರ ಮೂಲ ಸ್ವರೂಪ ಯಾವುದೋ ಮೂಲಸ್ವರೂಪವನ್ನು ಮುಚ್ಚಿಡಕ್ಕಾಗಲ್ಲ. ಮೂಲ ಸ್ವರೂಪವೇ ಕಾರ್ಯ ಅಂದರೆ ಅದರ ಪ್ರಾಡಕ್ಟ್ನಲ್ಲಿ ಕಂಡುಬರ್ತದೆ. ಮೂಲ ಸ್ವರೂಪವೇ ಯಾವುದು ಕಚ್ಚಾ ಪದಾರ್ಥವೋ, ಯಾವುದು ಮೆಟೀರಿಯಲೋ, ಯಾವ ಮೆಟೀರಿಯಲ್ನಿಂದ ಈ ವಸ್ತು ತಯಾರಾಯಿತೋ, ಈ ತಯಾರಾಗಿರುವ ರೂಪದಲ್ಲಿ ಆ ಮೂಲ ಕಚ್ಚಾ ಪದಾರ್ಥ ಅಲ್ಲಿ ಕಂಡುಬರುತ್ತದೆ. ಹಾಗೆ ಜಗತ್ತಿನಲ್ಲಿ ಏನಿದೆ ಆ ಕಚ್ಚಾ ಪದಾರ್ಥ, ಆ ಮೂಲ ಪದಾರ್ಥ ಯಾವುದು? ಇರವು. ನೀವು ಯಾವುದೇ ನೋಡ್ಕೋ, ಈ ಪುಸ್ತಕಕ್ಕೆ ಬಟ್ಟೆಗೆ ಸಾಮಾನ್ಯ ಅಂಶವೇನು? ಕೆಲವು ವ್ಯತ್ಯಾಸಗಳಿವೆ. ಪುಸ್ತಕ ನೋಡು, ಬಟ್ಟೆ ನೋಡು, ಟೇಬಲ್ ನೋಡು, ಒಂದೊಂದು ಪದಾರ್ಥಕ್ಕೆ, ಆ ಪದಾರ್ಥಕ್ಕೆ ಇನ್ನೊಂದು ಪದಾರ್ಥಕ್ಕೆ ಭೇದ ಕಂಡು ಬರುತ್ತದೆ. ಬಟ್ ಒಂದು ಸಾಮಾನ್ಯ ಅಂಶವೂ ಇದೆ ಎಲ್ಲರಲ್ಲಿ. ಯಾವುದದು? ಇರವು. ಪುಸ್ತಕ ಇದೆ, ಬಟ್ಟೆ ಇದೆ, ಟೇಬಲ್ ಇದೆ, ಕುರ್ಚಿ ಇದೆ. ಯಾವುದೇ ಅನುಭವಕ್ಕೆ ಬರುವಾಗ ಇದೆ ಎಂದು ಅನುಭವಕ್ಕೆ ಬರುತ್ತಾ ಇದೆ. ಇರವು ಮಾತ್ರ ಪ್ರತಿ ವಸ್ತುವಿನಲ್ಲಿ ಅವಶ್ಯವಾಗಿ ಅಡಕವಾಗಿರುವ ಅಂಶ.
ಅನಿವಾರ್ಯವಾಗಿ ಪ್ರತಿ ವಸ್ತುವಿನಲ್ಲಿ ತೋರುವ ಪ್ರತಿ ವಸ್ತುವಿನಲ್ಲಿ ಅಡಕವಾಗಿದೆ. ಮಿಕ್ಕ ಪದಾರ್ಥಗಳು ಬದಲಾಯಿಸಬಹುದು. ಒಂದು ಗಟ್ಟಿ ಪದಾರ್ಥದಲ್ಲಿ ಮಣ್ಣಿದ್ದರೆ ದ್ರವ ಪದಾರ್ಥದಲ್ಲಿ ನೀರಿರುತ್ತದೆ, ಅಲ್ಲಿ ವ್ಯತ್ಯಾಸವಾಯಿತು, ಪದಾರ್ಥ ವ್ಯತ್ಯಾಸವಾಯಿತು. ಗಾಳಿ ಇನ್ನೊಂದು ಬಗೆ ಇದೆ, ಗಾಳಿ ಒಂದು ಬಗೆ ಇದೆ, ನೀರು ಇನ್ನೊಂದು ಬಗೆ ಇದೆ, ಮಣ್ಣು ಇನ್ನೊಂದು ಬಗೆ ಇದೆ, ಕಲ್ಲು ಇನ್ನೊಂದು ಬಗೆ ಇದೆ. ಆದರೆ ನಾಲ್ಕುನಲ್ಲಿ ಕಾಮನ್ ಇದೆ. ಮಣ್ಣು ಇದೆ, ಕಲ್ಲು ಇದೆ, ನೀರು ಇದೆ, ಗಾಳಿ ಇದೆ. ಯಾವುದೇ ಪದಾರ್ಥ ನಿಮ್ಮ ಅನುಭವಕ್ಕೆ ಬರಲಿ, ಇದೇ ಎಂದು ಅನುಭವಕ್ಕೆ ಬರುತ್ತದಾ ಅಲ್ಲವಾ? ಅಥವಾ ಇಲ್ಲ ಎಂದು ಯಾರಿಗಾದರೂ ಅನುಭವ ಬರುತ್ತೆ? ಪೆನ್ನು ನೋಡಿದ್ದರೆ ಪೆನ್ನು ಇದೆ ಎಂದು ಅನುಭವಕ್ಕೆ ಬರುತ್ತದೋ ಅಥವಾ ಪೆನ್ನು ಇಲ್ಲ ಎಂದು ಯಾರಿಗಾದರೂ ಆಗುತ್ತದೆ? ಪುಸ್ತಕ ಇಲ್ಲ, ಪೆನ್ನು ಇಲ್ಲ ಅಂಥದ್ದು ಅನುಭವ ಯಾರಿಗೇ ಆಗಲ್ಲ. ಅಂದರೆ ಒಂದು ಅನುಭವ ಮಿಕ್ಕ ಮೇಲಿನ ಆಕಾರದಲ್ಲಿ ವ್ಯತ್ಯಾಸ ಇರುತ್ತದೆ. ಪೆನ್ನಿನ ಆಕಾರ, ಪುಸ್ತಕ ಆಕಾರ, ಅದರ ಬಣ್ಣದಲ್ಲಿ ವ್ಯತ್ಯಾಸ, ದೇಶ ವ್ಯತ್ಯಾಸ. ಪುಸ್ತಕ ಅಲ್ಲಿದೆ, ಪೆನ್ನು ಇಲ್ಲಿದೆ, ಎರಡು ದೇಶಗಳು ಭೇದವಾಯಿತು. ಕಾಲ ಭೇದವಾಗುತ್ತದೆ. ಅದರ ವಯಸ್ಸು ಬೇರೆ, ಇದರ ವಯಸ್ಸು ಬೇರೆ. ಅದು ಹೆಚ್ಚು ವರ್ಷ ಇರಬಹುದು, ಇದು ಕಮ್ಮಿ ವರ್ಷ ಇರಬಹುದು. ಕಾಲದಲ್ಲಿ ವ್ಯತ್ಯಾಸ. ಶಬ್ದಸ್ಪರ್ಶ ರೂಪ ಗುಣಗಳಿವೆ, ಗುಣಗಳಲ್ಲಿಯೂ ವ್ಯತ್ಯಾಸ ಇರುತ್ತದೆ. ಒಂದು ಗಟ್ಟಿಯಾಗಿರುತ್ತದೆ, ಒಂದು ಮೆತ್ತಗಿರುತ್ತದೆ. ಈ ಗುಣಗಳೆಲ್ಲ ವ್ಯತ್ಯಾಸ. ಆದರೆ ಎಲ್ಲ ಪದಾರ್ಥಗಳಲ್ಲಿ ಅಂದರೆ ತೋರುವ ಪ್ರಪಂಚ, ನೋಡುವ ಅಹಂಬುದ್ಧಿ, ನೋಡುವ ಜೀವ, ತೋರುವ ಪ್ರಪಂಚ, ಪ್ರಪಂಚದಲ್ಲಿರುವ ಅನೇಕ ಪದಾರ್ಥಗಳು ಎಲ್ಲರಲ್ಲಿ ಸಾಮಾನ್ಯವಾಗಿರುವ ಅಂಶ, ಅನಿವಾರ್ಯವಾಗಿರುವ ಅಂಶ ಆ ಇರವು ಎಂಬುದು. ಆ ಇರವೇ ವಸ್ತುವಿನ ನಿಜಸ್ವರೂಪ. ಮಿಕ್ಕದು ಹೋಗಬಹುದು, ಬದಲಾಯಿಸಬಹುದು. ಆದರೆ ಒಂದು ಮಾತ್ರ ಏನು ಮಾಡಿದ್ದರೂ ಬದಲಾಯಿಸದೇ ಇರುವಂಥದ್ದು ಪ್ರತಿ ವಸ್ತುವಿನಲ್ಲಿ ಅಡಕವಾಗಿದೆ. ಅಂದರೆ ಪ್ರತಿ ವಸ್ತುವಿಗೆ ಆಧಾರವಾಗಿದೆ ಎಂದು ಹೇಳಬೇಕು. ಪುಸ್ತಕದಲ್ಲಿ, ಪೆನ್ನಿನಲ್ಲಿ, ಬಟ್ಟೆಯಲ್ಲಿ, ಮನುಷ್ಯನಲ್ಲಿ, ಕುರ್ಚಿಯಲ್ಲಿ, ತನ್ನಲ್ಲಿ, ಎಲ್ಲರಲ್ಲಿ ಇರುವಂಥದ್ದು ಒಂದು ಅನಿವಾರ್ಯವಾದ ಅನುಭವ ಇದೆ ಎಂದು ಅನುಭವ. ಇದ್ದೇ ಇದೆ. ಆ ಇದೆ ಎಂಬುದು ಪುಸ್ತಕ, ಆ ಇದೆ ಎಂಬ ಇರವೇ ಮೊದಲಿತ್ತು. ಮೊದಲಂದರೆ ಈ ನಾನಾತ್ವವು ತೋರುವಕ್ಕೆ ಮುಂಚೆ, ಈ ನಾನಾ ಪದಾರ್ಥಗಳು ತೋರುವಕ್ಕೆ ಮುಂಚೆ ಈ ಪದಾರ್ಥಗಳೆಲ್ಲ ಮೂಲ ಪದಾರ್ಥ ಏನಿತ್ತು ಅಂದರೆ ಇರವು ಮಾತ್ರ ಇತ್ತು. ಅಂದರೆ ಅದು ವಿಂಗಡ ಆಗಲಿಲ್ಲ ಎಂದರ್ಥ. ಅದು ಇದು ಅಲ್ಲಿ ಇಲ್ಲಿ ಭೇದಗಳೆಲ್ಲಿ? ಗುಣಗಳಲ್ಲಿ ಭೇದ, ದೇಶದಲ್ಲಿ ಭೇದ, ಕಾಲದಲ್ಲಿ ಭೇದ. ಪುಸ್ತಕ ಅಲ್ಲಿದೆ, ಪೆನ್ ಇಲ್ಲಿದೆ. ಅದರ ಕಾಲ ಬೇರು, ಇದರ ಕಾಲ ಬೇರು. ಇದರ ದೇಶ ಬೇರು, ಇದರ ದೇಶ ಬೇರು. ಇದರ ಗುಣಗಳು ಬೇರು, ಅದರ ಗುಣಗಳು ಬೇರು. ಹಾಗೆ ಪ್ರತಿ ವಸ್ತುವಿಗೆ ತನ್ನ ದೇಶ, ತನ್ನ ಕಾಲ, ತನ್ನ ಗುಣ, ತನ್ನ ರೂಪ ಇದ್ದೇ ಇರುತ್ತದೆ. ಆದರೆ ಇರವು ಮಾತ್ರ ಎಲ್ಲಕ್ಕೆ ಸಾಮಾನ್ಯವಾಗಿದೆ. ಅಂದರೆ ಈ ವಸ್ತುವು ತನ್ನ ರೂಪವನ್ನು ಕಲ್ಕೊಳ್ತದೆ, ಇರವನ್ನು ಕಲ್ಕೊಳ್ಳಲ್ಲ. ನೋಡಿ, ಈ ಪುಸ್ತಕವನ್ನು ಒಡೆದು ಹಾಕಿದ್ದರೆ ಏನಾಗುತ್ತದೆ? ತುಂಡುಗಳು, ಪೇಪರ್ ಪೀಸ್ಗಳಾಗುತ್ತವೆ ಅಲ್ಲವೇ? ಅವುಗಳನ್ನು ತುಂಡು ಮಾಡಿದ್ದರೆ ಪುಡಿಯಾಗಿ ಬಿಡುತ್ತದೆ. ಅಂದರೆ ರೂಪ ಬದಲಾಯಿಸ್ತದೆ, ಯಾವುದೇ ಒಂದು ಇದೆ ಎನ್ನುವುದು ಬದಲಾಯಿಸಲ್ಲ. ಇದೆ ಎಂಬುದು ಇದ್ದೇ ಇರುತ್ತದೆ. ಇನ್ನು ಒಡೆದು ಹಾಕಿದ್ದರೆ ಅದು ಮಣ್ಣಿನಲ್ಲಿ ಸೇರಿಕೊಂಡು ಬಿಡುತ್ತದೆ, ಪೃಥ್ವಿಯಾಗಿ ಬಿಡುತ್ತದೆ. ಪೃಥ್ವಿಯನ್ನು ಒಡೆದು ಹಾಕಿದ್ದರೆ ನೀರಾಗಿ ಬಿಡುತ್ತದೆ. ನೀರನ್ನು ಒಡೆದು ಹಾಕಿದರೆ ಅಗ್ನಿ ಆಗಿಬಿಡುತ್ತದೆ. ಅಗ್ನಿಯನ್ನು ಒಡೆದು ಹಾಕಿದ್ದರೆ ಅದು ವಾಯು ಆಗಿಬಿಡುತ್ತದೆ. ವಾಯುವನ್ನು ಒಡೆದು ಹಾಕಿದರೆ ಆಕಾಶದಲ್ಲೇ ಇರುತ್ತದೆ. ಆಕಾಶವನ್ನು ನುಂಗಿಬಿಟ್ಟರೆ ಇರವಾಗಿ ಬಿಡುತ್ತದೆ. ಅಂದರೆ ಪ್ರತಿಯೊಂದು ಅನುಭವದಲ್ಲಿ ಇರವು ಅನ್ನುವುದು ಎಲ್ಲಿ ಮಿಸ್ ಆಗಲ್ಲ. ಅದು ಒಂದು ಬಿಡಲ್ಲ, ಎಲ್ಲವೂ ಬಿಡುತ್ತದೆ, ಅದು ಮಾತ್ರ ಬಿಡಲ್ಲ. ಇದೆ ಎಂಬ ಅನುಭವ ಬಿಡಲ್ಲ. ಅದೇ ಅದರ ನಿಜ ಸ್ವರೂಪ. ಅದು ಒಂದು ಮಾತ್ರವಿತ್ತು. ಇದು ಹೇಗೆ ಒಂದು ಮಡಿಕೆಗಳಾಗುವಕ್ಕೆ ಮುಂಚೆ ಮಣ್ಣು ಮಾತ್ರವಿತ್ತು, ಆ ಮಣ್ಣನ್ನೇ ಅನೇಕ ರೂಪಗಳಾಗಿ ಮಡಿಕೆಗಳನ್ನು ಮಾಡಿದ್ದೇವೆ ಎಂದು ಹೇಳಿದೆ. ಆದ್ದರಿಂದ ಆ ಮಣ್ಣು ಎಲ್ಲ ಪದಾರ್ಥಗಳಲ್ಲಿ, ಎಲ್ಲ ಮಡಿಕೆಗಳಲ್ಲಿ ಒಳಹೊಕ್ಕು ಸಾಮಾನ್ಯ ಆಧಾರವಾಗಿರುತ್ತದೆ. ಹಾಗೆ ಇರವು ಒಂದೇ ಇತ್ತು. ಒಂದೇ ಅಂದರೇನು? ನಾನಾತ್ವವಿಲ್ಲ ಎಂದರ್ಥ. ಇರವು ಹೇಗಿದೆ? ಪುಸ್ತಕವಾಗಿ ಇದೆ. ನಾವೇನು ತಿಳ್ಕೊಳ್ತೀವಿ? ಇರವು ಅಂದರೆ ಪುಸ್ತಕ ರೂಪವಾಗಿರುವುದೇ ಇರವು ಅಂದ್ಕೊಳ್ತೀವಿ. ಪುಸ್ತಕವಿಲ್ಲ ಅಂದರೆ ಏನಿಲ್ಲ, ಖಾಲಿ ಎಂದು ಹೇಳಿ. ಅಂದರೆ ಪುಸ್ತಕವನ್ನು ಒಡೆದು ಹಾಕಿದ್ದಾಗ
ರೂಪ ಒಡೆದು ಹೋಗಿ ಇರವು ಉಳಿದು ಬಿಡುತ್ತದೋ ಅಥವಾ ಇರವೇ ನಾಶವಾಗ್ತದೋ? ನಮ್ಮ ದೃಷ್ಟಿ ಏನಂದರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂಬ ಗೀತಾ ಶ್ಲೋಕ ಮೇಲೆ ಇದೆಲ್ಲ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ ಶಂಕರಾಚಾರ್ಯರು ಭಾಷ್ಯದಲ್ಲಿ. ಸ್ವಲ್ಪ ಹೇಳ್ತೀನಿ, ಅದರಿಂದ ಅದೇ ಹೇಳ್ತಾ ಇದ್ದೀನಿ ನಾನು. ಪುಸ್ತಕವನ್ನು ಒಡೆದು ಹಾಕಿದ್ದಾಗ, ನಾಶ ಮಾಡಿದ್ದಾಗ ಇರವು ನಾಶವಾಯಿತು ಅಂದ್ಕೊಳ್ತೀವಿ. ಇರವು ನಾಶವಾಗಲ್ಲ. ಏಕೆಂದರೆ ಪುಸ್ತಕ ನೋಡಿದಾಗ ನಮಗೆ ಪುಸ್ತಕ ಇದೆ ಎಂದು ಯಾವ ಅನುಭವವಿತ್ತೋ ಅದರಲ್ಲಿ ಪುಸ್ತಕದ ಆಕಾರ ಹೋಗುತ್ತದೆ. ಅದೇ ಇನ್ನೊಂದು ವಸ್ತುವಾಗಿ ಕಂಡುಬರುತ್ತದೆ. ಅಂದರೆ ಇರವು ಮಾತ್ರ ಬಿಡಲ್ಲ. ಆ ಇರವು ಇನ್ನೊಂದು ವಸ್ತುವಾಗಿ, ಇನ್ನೊಂದು ವಸ್ತುಗಳು ಬದಲಾಯಿಸ್ತಾ ಇರುತ್ತವೆ ಅನಂತವಾಗಿ. ಇದು ಯಾವುದೇ ಒಂದು ಬಗೆಯಾಗಿ ಇದೆ ಎನ್ನುವುದು ಮಾತ್ರ ಬಿಡಲ್ಲ. ಇನ್ನೊಂದು, ಅದು ನೋಡುವುದು, ನೋಡಲ್ಪಡುವುದು ಇಬ್ಬರನ್ನು ಸೇರಿಸಿ ಮಾತಾಡ್ತಾ ಇದ್ದೆ. ನೋಡುವವನಾದರೆ ಇರುತ್ತಾನೆ, ಓಕೆ, ಪುಸ್ತಕವೆಲ್ಲ ತೆಗೆದುಬಿಟ್ಟು ಏನಿಲ್ಲ ಎಂದು ತಿಳ್ಕೊಳ್ಳುವುದು ಯಾರು? ತಾನಿದ್ದಾನೆ. ಇದ್ದಾನ ಇಲ್ಲವ? ಯಾವುದೇ ಒಂದು ಇದ್ದೇ ಇರುತ್ತದೆ. ಏನಿಲ್ಲ ಎಂದು ಕಣ್ಣು ಮುಚ್ಚಿಕೊಂಡರೆ ಏನು? ರೂಪ ಕಂಡು ಬರಲ್ಲ. ಬಟ್ ಕಣ್ಣು ಮುಚ್ಚಿ ಕೂತಿರುವಂಥ ತಾನಿದ್ದಾನೆ. ಯಾವುದೇ ಒಂದು ಇರವು ಇರುತ್ತದೆ ನೋಡಿ. ಇರವು ಮಿಸ್ ಆಗುವುದು ಎಲ್ಲಿ ಇಲ್ಲ. ಇರವು ಮಾತ್ರ ಎಂದಿಗೂ ಇದ್ದೇ ಇರುತ್ತದೆ. ಆದ್ದರಿಂದ ರೂಪಗಳೆಲ್ಲ ಮುಳುಗಿ ಹೋಗಿ, ಹೇಗೆ ಅಲೆಗಳು ಮುಳುಗಿ ಹೋಗಲೇ ಎಷ್ಟು ಮ್ಯಾಕ್ಸಿಮಮ್ ಆಕಾರಗಳು ಹೋಗುತ್ತವೆ, ನೀರಾಗಿ ಉಳಿದು ಬಿಡುತ್ತದೆ. ನೀರೇ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ನೀರು ಅಲೆಯಾಗಿ ತೋರಿದ್ದು ಅಲೆಗಳೆಲ್ಲ ಮುಳುಗಿ ಹೋಗ್ತವೆ, ಅಳಿಸಿ ಹೋಗ್ತವೆ, ನೀರಾಗಿ ಉಳಿದು ಬಿಡ್ತದೆ. ಯಾವುದೇ ವಸ್ತುವನ್ನು ನಾಶ ಮಾಡಿದ್ದರೆ ಏನಾಗುತ್ತದೆ? ನಮ್ಮ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವ ವಸ್ತುವಿಗೂ ನಾಶ ಎಂಬುದೇ ಇಲ್ಲ. ಅದು ತನ್ನ ಮೂಲ ಸ್ವರೂಪಕ್ಕೆ ಸೇರಿಕೊಳ್ಳುವುದೇ ಹೊರತು ನಾಶ ಇಲ್ಲ. ತೋರುವ ರೂಪ ಬಿಡುವುದಷ್ಟೇ. ನಾಶ ಅಂದರೆ ಆಧುನಿಕ ಸೈನ್ಸು ಅದೇ ಹೇಳ್ತದೆ. ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಎಂದು ಫಿಸಿಕ್ಸೇ ಹೇಳ್ತದೆ. ಒಂದು ಮ್ಯಾಟರ್ ವಸ್ತುವು ಹುಟ್ಟಿಸೋಕ್ಕೆ ಆಗಲ್ಲ, ನಾಶ ಮಾಡೋಕ್ಕೆ ಆಗಲ್ಲ. ಅದೇ ಎಕ್ಸಾಕ್ಟ್ಲಿ ವೇದಾಂತ ಹೇಳೋದು. ಇದು ಯಾವಾಗಲೂ ಸಾವಿರ ವರ್ಷದಿಂದ ಹೇಳ್ತಾ ಇದ್ದೀವಿ. ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್. ಇಟ್ಸ್ ಓನ್ಲಿ ಚೇಂಜಸ್ ಇಟ್ಸ್ ಅಪಿಯರೆನ್ಸ್. ತನ್ನ ಪ್ರತೀತಿ ಅಂದರೆ ತೋರುವಿಕೆಯನ್ನು ಬದಲಾಯಿಸ್ತದೆ ಅಷ್ಟೇ. ತೋರುವುದು ಬಗೆ ತೋರ್ತದೆ. ಆ ಮೂಲ ಇರವು ಎಂಬುದು ಮಾತ್ರ ನಾಶವಾಗಲ್ಲ. ಆದ್ದರಿಂದ ಇನ್ನೊಂದು ರೂಪ ಎಲ್ಲ ಮುಳುಗಿ ಹೋಗಿ ಕೊನೆಗೆ ತನ್ನ ನಿಜಸ್ವರೂಪವಾದ ಇರವು ಮಾತ್ರ ಇರುತ್ತದೆ. ಆ ಇರವೇ ಎಕ್ಸ್ಪ್ಯಾಂಡ್ ಆಗಿ ಇಷ್ಟು ಅನೇಕ ರೂಪವಾಗಿ ತೋರ್ತದೆ. ಇಷ್ಟೇ. ಆದ್ದರಿಂದ ಈ ಜಗತ್ತು ತೋರುವಕ್ಕೆ ಮುಂಚೆ ಅಂದರೆ ನಮಗೆ ಯಾವ ರೂಪವಾಗಿ ತೋರುತ್ತದೋ ಈ ತೋರಿಕೆಯನ್ನು ಧರಿಸುವಕ್ಕೆ ಮುಂಚೆ, ಈ ಅಪಿಯರೆನ್ಸ್ ಹುಟ್ಟಿಸುವಕ್ಕೆ ಮುಂಚೆ ತಾನು ಯಾರಾಗಿದ್ದರು? ಇರವು ಮಾತ್ರ ಆಗಿತ್ತು. ಇರವು ಮಾತ್ರ ಬಿಟ್ಟು ಹೋಗಲ್ಲ. ಅದೀಗ ಫೈನಲ್ ವಸ್ತು, ಈಗ ಅಂತಿಮ, ಈಗ ಅದನ್ನು ದಾಟಿ ಹೋಗೋಕ್ಕಾಗಲ್ಲ. ಆ ಇರವೇ ರೂಪವಾಗಿ ತೋರ್ತದೆ, ರೂಪವನ್ನು ತನ್ನಲ್ಲೇ ಮುಳುಗಿಸ್ಕೊಳ್ತದೆ, ಮತ್ತೆ ರೂಪವಾಗಿ ತೋರ್ತದೆ, ಮತ್ತೆ ತನ್ನಲ್ಲೇ ಮುಳುಗಿಸ್ಕೊಳ್ತದೆ. ಇರವು ಮಾತ್ರ ತಾನಾಗಿರುತ್ತದೆ, ಪ್ರಪಂಚ ರೂಪವಾಗಿಯೂ ಇರುತ್ತದೆ. ಅದಕ್ಕೋಸ್ಕರ ಪ್ರಪಂಚವನ್ನು ನೋಡುವಾಗ, ಅನುಭವಿಸುವಾಗ ಇರವಿನ ರೂಪವಾಗಿ ಪ್ರಪಂಚ ತೋರುತ್ತದೆ. ಹೇಗೆ ಮಣ್ಣಿನಿಂದ ತಯಾರಾಗಿದ್ದು ಮಣ್ಣಿನದಾಗಿ ತೋರ್ತದೆ. ಗ್ಲಾಸ್ ಮೆಟೀರಿಯಲ್ನಿಂದ ತಯಾರಾದರೆ ಅದು ಗ್ಲಾಸಿನ ಲೋಟ ಎಂದೇ ಕಂಡುಬರುತ್ತದೆ ಅಲ್ಲವೇ? ಯಾವ ಮೂಲ ಪದಾರ್ಥದಿಂದ, ಕಚ್ಚಾ ಪದಾರ್ಥದಿಂದ ತಯಾರಾಗುತ್ತೋ, ಪೇಪರ್ನಿಂದ ತಯಾರಾದ ಲೋಟ ಆದರೆ ಲೋಟದಲ್ಲಿ ಪೇಪರ್ ಕಂಡು ಬರ್ತದೆ. ಪೇಪರ್ ಮೂಲ ಸ್ವರೂಪ ಇದ್ದೇ ಇರುತ್ತದೆ. ಹಾಗೆ ಇಡೀ ಪ್ರಪಂಚಕ್ಕೆ ಮೂಲ ಪದಾರ್ಥ ಯಾವುದು? ಆ ಇರವು. ಅದಕ್ಕೋಸ್ಕರನೇ ಜಗತ್ತು ಎಲ್ಲಿ ನೋಡು ಇದೆ ಎಂದು ಇರವು ಮಾತ್ರ ಮಿಸ್ ಆಗದೆ ಕಂಡು ಬರುತ್ತದೆ, ಅನುಭವಕ್ಕೆ ಬರುತ್ತದೆ. ಆ ಇರವನ್ನೇ ಜಗತ್ತಿನ ಸ್ವರೂಪ. ಆಧುನಿಕ ಸೈನ್ಸು ಕೊನೆಗೂ ತಿರುಗಿ ಅಲ್ಲಿಗೆ ಬರುತ್ತಾ ಇದೆ. ಮೊದಲು ನ್ಯೂಟನ್ ಇರುವಾಗ ಕಾಲ ದೇಶ ಎಂಬುದು ನಿಜವಾದ ವಸ್ತುಗಳು ಅಂದ್ಕೊಂಡರು. ಪದಾರ್ಥ ಹೇಗಿದೆಯೋ, ಈಗ ಈ ಗೋಡೆ, ಈ ಬಟ್ಟೆ, ಈ ಪದಾರ್ಥಗಳು ಹೇಗೆ ಇವೆಯೋ ಆ ದೇಶಕಾಲಗಳು ಇತ್ತು ಎಂದು ನ್ಯೂಟನ್ ಅಂದ್ಕೊಂಡ. ಐನ್ಸ್ಟೀನ್ ಬಂದಾಗ ಕಾಲ ದೇಶವು ರಿಲೇಟಿವ್, ದೇಶ ಕಾಲ ಎಂಬುದು ತಾನಾಗಿ ಇದ್ದುಕೊಂಡಿರುವ ಸ್ವತಂತ್ರ ವಸ್ತುವಲ್ಲ, ಅದು ತೋರುವ ಬಗೆನೇ.
ಅದು ಒಂದು ಸ್ಟ್ಯಾಂಡ್ ಪಾಯಿಂಟ್ನಿಂದ ತೋರುವುದೇ ಹೊರತು ಕಾಲ ಎಂಬುದು ತಾನು ತಾನಾಗಿಲ್ಲ ಎಂದು ಹೇಳಿದ. ಇನ್ನೊಂದು ಏನೆಂದರೆ ದೇಶಕಾಲ ಎಂಬುದು ವಸ್ತುವು ತೋರುವ ಬಗೆಯಲ್ಲೇ ಅಡಕವಾಗಿದೆ ಎಂದು ಹೇಳಿದ್ದಾರೆ. ಈ ವಸ್ತುವಿಗೆ ಹೇಗೆ ಪ್ರತಿಯೊಂದು ವಸ್ತುವಿಗೆ ಉದ್ದ ಇರುತ್ತದೆ, ಅಗಲ ಇರುತ್ತದೆ, ದೆನ್ ದಪ್ಪತನ ಇರುತ್ತದೆ. ಏನದು ಲೆಂತ್, ವಿಡ್ತ್ ಆ್ಯಂಡ್ ಹೈಟ್. ಲೆಂತ್ ಅಂದರೆ ಉದ್ದ, ಪ್ರತಿಯೊಂದು ಯಾವುದೇ ವಸ್ತು ತಗೋ, ಇದಕ್ಕಾಗಲಿ ಅಷ್ಟೇ. ಇದು ಎಷ್ಟು ಉದ್ದ ಆಗಿದೆ, ಎಷ್ಟು ಅಗಲ ಇದೆ, ಎಷ್ಟು ದಪ್ಪಗಿದೆ. ಇದು 3 ಡೈಮೆನ್ಷನ್ಸ್ ಎಂದು ಹೇಳ್ತೀವಿ. 3 ಡೈಮೆನ್ಷನ್ಸ್, ಆಯಾಮಗಳು. 3 ಡೈಮೆನ್ಷನ್ಸ್ ಅಲ್ಲದೆ 4ನೇ ಡೈಮೆನ್ಷನ್ ಯಾವುದು ಅಂದರೆ ದೇಶಕಾಲ ಅದರಲ್ಲಿ ಅಡಕವಾಗಿರುವ ಡೈಮೆನ್ಷನ್ ಎಂದು ಆಧುನಿಕ ನ್ಯೂಟನ್ ಬಂದ ನಂತರ, ಐನ್ಸ್ಟೈನ್ ಬಂದ ನಂತರ ಹೇಳಿದ್ದು. ಇದರಲ್ಲಿ ದೇಶಕಾಲವು ವಸ್ತುವಿನಲ್ಲೇ ಇರುತ್ತದೆ. ವಸ್ತುವಿಗಿಂತ ಬಿಡಿಸಿ ದೇಶಕಾಲಗಳು ಬಿಡಿಯಾಗಿ ನೋಡೋಕ್ಕಾಗಲ್ಲ. ನಾವೇನು ಹೇಳ್ತೀವಿ, ದೇಶದಲ್ಲಿ ವಸ್ತುವಿದೆ, ದೇಶದಲ್ಲಿ ಕಾಲದಲ್ಲಿ ನಾವಿದ್ದೇವೆ, ದೇಶದಲ್ಲಿ ಕಾಲದಲ್ಲಿ ಅಲ್ಲ. ದೇಶಕಾಲಗಳು ಪದಾರ್ಥದ ಅನುಭವದಲ್ಲಿ ಅದರ ಅವಯವಗಳಾಗೇ ಇರುತ್ತವೆ. ದೇಶಕಾಲಕ್ಕಿಂತ ಬಿಡಿಯಾಗಿ ಅಂದರೆ ಒಂದು ಲೋಟದಲ್ಲಿಯೋ ಅಥವಾ ಒಂದು ಪಾತ್ರದಲ್ಲಿ ಇನ್ನೊಂದು ಹಾಕ್ತೀವಲ್ಲ, ಹಾಗೆನ ದೇಶಕಾಲಗಳು ಕೆಳಗೆ ಇವೆ. ವಸ್ತು ಹೋಗಿ, ಈ ಪೆನ್ನು ಹೋಗಿ ದೇಶಕಾಲಗಳಲ್ಲಿ ಇಡೋಕ್ಕಾಗ್ತದೆ ಅಂದರೆ ದೇಶಕಾಲಗಳ ಸಮೇತವೇ ಪದಾರ್ಥ. ದೇಶಕಾಲಗಳು ಅದರ ಡೈಮೆನ್ಷನ್ನಲ್ಲಿ ಅಂತರ್ಭಾಗವೇ, ಬಿಡಿಸಿ ನೋಡೋಕ್ಕಾಗಲ್ಲ. ಆದ್ದರಿಂದ ನಾವು ಹೇಳುವುದದೇ, ಜಾಗೃತ ಅವಸ್ಥದಲ್ಲಿ ಜಾಗೃತ ಪದಾರ್ಥಗಳೆಲ್ಲ ಜಾಗೃತ ದೇಶಕಾಲದಲ್ಲೇ ಇವೆ, ಸ್ವಪ್ನ ದೇಶಕಾಲದಲ್ಲಿ ಇಲ್ಲ. ಅಂದರೆ ಅರ್ಥವೇನು? ಜಾಗೃತ ದೇಶಕಾಲ ಜೊತೆಗೇ ಅವುಗಳಲ್ಲಿ ಸೇರಿಕೊಂಡೇ ಪದಾರ್ಥಗಳು ತೋರ್ತವೆ. ದೇಶಕಾಲಗಳು ಬಿಡಿಯಾಗಿರುವ ಪದಾರ್ಥಗಳಲ್ಲ, ಇದಕ್ಕೆ ಸೇರಿಕೊಂಡಿರುವ ಅನುಭವಗಳೇ. ಸ್ವಪ್ನದಲ್ಲಿಯೂ ಹಾಗೆ. ಆದ್ದರಿಂದ ದೇಶಕಾಲಗಳು ಯಾರಿಗೆ? ಒಬ್ಬ ವ್ಯಕ್ತಿಗೆ ತೋರುತ್ತವೆ. ನೋಡುವವನು ಒಂದು ಬಿಂದು ಇಟ್ಕೊಂಡರೆ ಆ ರಿಲೇಷನ್ಶಿಪ್ ಈಸ್ ಟೈಮ್ ಆ್ಯಂಡ್ ಸ್ಪೇಸ್. ದೇಶಕಾಲ ಎಂಬುದು ರಿಲೇಷನ್ಶಿಪ್ಪೇ. ಇನ್ನೂ ವೇದಾಂತ ಹೇಳ್ತದೆ, ದೇಶ ಕಾಲವೇ ಅಲ್ಲ, ಪದಾರ್ಥವೂ ಈಸ್ ಅ ರಿಲೇಷನ್ಶಿಪ್ಪೇ. ದೇಶವೂ ಒಂದು ಸಂಬಂಧ, ಹತ್ತಿರ ದೂರ ಎಂಬುದು ಸಂಬಂಧ, ಲೆಫ್ಟ್ಗೂ ರೈಟು ಎಂಬುದು ಸಂಬಂಧ, ಮುಂದೆ ಹಿಂದೆ ಎನ್ನುವುದು ಸಂಬಂಧ, ಮೇಲೆ ಕೆಳಗೆ ಎನ್ನುವುದು ಸಂಬಂಧ. ಒಂದು ಪಾಯಿಂಟ್ ಇಟ್ಕೊಂಡರೆ ಆ ಪಾಯಿಂಟಿನಿಂದ ಅಳತೆ ಮಾಡಿದಾಗ ಈ ಸಂಬಂಧಗಳೆಲ್ಲ ಹುಟ್ಟುತ್ತವೆ. ಇವೆಲ್ಲ ದೇಶ ಸಂಬಂಧಗಳು. ಕಾಲ ಸಂಬಂಧವೂ ಅಷ್ಟೇ. ಇದಕ್ಕಿಂತ ಹಿಂದಿನದು, ಹಿಂದಿನದು ಯಾರಿಗಿಂತ ಹಿಂದಿಂದು? ನನಗೆ ಹಿಂದಿಂದು ಅಥವಾ ನನಗೆ ನಂತರ. ಯಾರಿಗೆ ಹಿಂದಿನದು ನಂತರ ಹೇಳಬೇಕಂದ್ರೆ ಯಾರಿಗೆ ಎನ್ನುವುದು ಒಬ್ಬನು ಇರಲೇಬೇಕು. ಅವನಿಲ್ಲದಿದ್ದರೆ ಹಿಂದೆ ಮುಂದೆ ಏನು ಮಾತು ಕರ್ತವ್ಯ ಇಲ್ಲ, ಕಾಲವೇ ಇರುವುದಿಲ್ಲ. ಕಾಲ ಇರಬೇಕಂದ್ರೆ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಕಾಲ ತೋರುತ್ತದೆ. ಹಾಗೆ ಪದಾರ್ಥವೂ ಈಸ್ ಆಲ್ಸೋ ರಿಲೇಷನ್ಶಿಪ್, ತಾನು ಇರುವಂಥದ್ದಲ್ಲ. ಇದು ವೇದಾಂತ ಹೇಳ್ತದೆ. ಈ ಆಧುನಿಕ ಸೈಂಟಿಸ್ಟ್ಗಳು ಅವರು ಅದೇ ಹೇಳ್ತಾ ಇದ್ದಾರೆ. ಅವರೇನು ಹೇಳಿದ್ದಾರೆ, ಪದಾರ್ಥಗಳನ್ನೆಲ್ಲ ಒಡೆದು ಹಾಕಿದ್ದರೆ ಆಟಮ್ಸ್ಗೆ ಬಂದುಬಿಡ್ತೀವಿ, ಪರಮಾಣುಗಳನ್ನು ಇನ್ನೂ ಒಡೆದು ಹಾಕಿದರೆ ಏನೋ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅದು ಕಂಡು ಬರ್ತದೆ. ಅವು ಏನು ಪಾರ್ಟಿಕಲ್ಸ್ ಅಂದರೆ ಪಾರ್ಟಿಕಲ್ಲು ನಿರಂತರವಾಗಿ ಚಲನದಲ್ಲಿರುತ್ತವೆ ಎಂದು ಹೇಳಿದ್ದಾರೆ. ಇನ್ನು ಆ ಪಾರ್ಟಿಕಲನ್ನು ಒಡೆದು ಹಾಕಿ ಆ ಕಾಲದಲ್ಲಿ ಅದು ಆಗಲಿಲ್ಲ. ಮತ್ತೆ ಇತ್ತೀಚೆಗೆ ಏನು ಮಾಡಿದ್ದರು, ಆ ಪಾರ್ಟಿಕಲನ್ನು ಇನ್ನೂ ಒಡೆದು ಹಾಕಿ ಇನ್ನೂ ಒಳಹೊಕ್ಕು ನೋಡಿದರೆ ಏನಿರುತ್ತದೆ ಅಂದರೆ ಪಾರ್ಟಿಕಲ್ ಎಂಬುದೇ ಇಲ್ಲ. ಅಯ್ಯೋ, ಪಾರ್ಟಿಕಲ್ ಇಲ್ಲ ಅಂದರೆ మరి ಜಗತ್ತೇಗೆ ತೋರುತ್ತದೆ? ಯಾವುದು ಇಲ್ಲವೋ, ಇಲ್ಲದ ವಸ್ತುವಿನಿಂದ ಇಲ್ಲದ ಇಟ್ಕೆಗಳನ್ನೆಲ್ಲ ಸೇರಿಸಿ ಗೋಡೆ ಕಟ್ಟಕ್ಕಾಗ್ತದೆ? ಇರುವ ಇಟ್ಕೆಗಳನ್ನು ಸೇರಿಸಿ ಗೋಡೆ ಕಟ್ಟಕ್ಕಾಗ್ತದೆ? ಇಟ್ಕೆಗಳೇ ಇಲ್ಲ, ಅವುಗಳನ್ನೆಲ್ಲ ಸೇರಿಸಿ ಗೋಡೆ ಕಟ್ಟೋಣ ಅಂದರೆ ಏನಿಲ್ಲದಿಂದ ಗೋಡೆ ಕಟ್ಟಕ್ಕಾಗ್ತದೆ? ಯಾವುದೋ ಮೂಲ ಇರಬೇಕೇ. ಆದ್ದರಿಂದ ಅವರು ಏನು ಹೇಳಿದ್ದಾರೆ ಅಂದರೆ, ಆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಎನ್ನುವುದು ತಿರುಗುತ್ತಾ ಇದ್ದದ್ದು, ಅದನ್ನು ಒಡೆದು ಹಾಕಿದ್ದರೆ ಅದರ ಮೂಲ, ಅದಕ್ಕಿಂತ ಆಧಾರವಾಗಿರುವ ತತ್ವವೇನು ಹುಡುಕಿದ್ದರೆ ಆ ಹಂತದಲ್ಲಿ ಮಾತ್ರ ಸ್ವಲ್ಪ ವೇದಾಂತ ಓದಿದ್ದಾರೆ ಅವರು. ಸ್ವಲ್ಪ ವೇದಾಂತ ಓದಿ, ಏಕೆಂದರೆ ಅಲ್ಲೇ ನಿಂತು ಬಿಟ್ಟರು ಎಲೆಕ್ಟ್ರಾನ್ ಬೋರ್ಡ್, ಅದಕ್ಕಿಂತ ಮುಂಚೆ ಹೋಗೋಕ್ಕಾಗ್ತಿರಲಿಲ್ಲ. ಅವರು ಸ್ವಲ್ಪ ವೇದಾಂತ ಓದಿ ಎಲ್ಲರೂ ಇಂಡಿಯನ್ ಶಾಸ್ತ್ರಗಳು, ಇಂಡಿಯನ್ ಐಡಿಯಾಸನ್ನು ತಿಳ್ಕೊಂಡರೆ ಆ ಐಡಿಯಾಸ್ ನಮಗೇನಾದರೂ ಒಂದು ಡೈರೆಕ್ಷನ್ ಕೊಡ್ತವೆ, ಒಂದು ಸೂಚನೆ ಕೊಡ್ತವೆ. ಆ ಸೂಚನೆ ಇಟ್ಕೊಂಡು ಆ ತರಹ ನಾವು ರಿಸರ್ಚ್ ಮಾಡೋಣ ಎಂದು ಅಂದ್ಕೊಂಡ್ರು. ಆ ಫಸ್ಟ್ ಸೂಚನೆ ಕೊಡ್ತದೆ ನೋಡಿ, ಅದೇ ಅಪೌರುಷೇಯ ಪ್ರಮಾಣ. ತತ್ವಮಸಿ ಎನ್ನುವುದು ಒಂದು ಸಜೆಷನ್. ಏಕೆಂದರೆ ತಾನೇ ಬ್ರಹ್ಮ ಎನ್ನುವುದು ಯಾರಿಗೆ ಕನಸಿನಲ್ಲಿಯೂ ಉಂಟಾಗಲ್ಲ, ಇನ್ನೊಬ್ಬರು ಹೇಳಲೇಬೇಕು.
ಅದಕ್ಕೋಸ್ಕರ ಶಾಸ್ತ್ರ ಅಥವಾ ಗುರು ಹೇಳ್ತಾರೆ ನೀನೇ ಬ್ರಹ್ಮ, ಈ ಸಜೆಷನ್ ಇಟ್ಕೊಂಡು ಆ ಕಡೆಗೆ ತಿರುಗಿದ್ದರೆ ಇದು ಹೌದು ಎಂದು ಗೊತ್ತಾಗ್ತದೆ. మరి ಆ ಸಜೆಷನ್ ಅಂದರೆ ಆ ಕಡೆಗೆ ನಿಮ್ಮ ದೃಷ್ಟಿ ತಿರುಗಿಸಬೇಕು, ಆ ಸಜೆಷನ್ ಕೊಡಬೇಕು. ಆ ಸಜೆಷನ್ ಕೊಡದಿದ್ದರೆ ಆಗಲ್ಲ. ಅದಕ್ಕೋಸ್ಕರನೇ ಉಪನಿಷತ್ತು ಬೇಕು, ವೇದಾಂತ ಬೇಕು ಎಂದು ಹೇಳಿ ಅದೇ ಮಹಾವಾಕ್ಯ. ಆ ಸಜೆಷನ್ನೇ ಕೊಡಬೇಕು. ಅವರು ಇಂಡಿಯನ್ ಪುಸ್ತಕಗಳು ಏಕೆ ಓದಿದ್ದಾರೆ ಅಂದರೆ ಇದರಲ್ಲಿ ಏನೋ ಸಜೆಷನ್ ಸಿಗ್ತದೆ. ನಮ್ಮ ಹ್ಯೂಮನ್ ಬುದ್ಧಿಗೆ, ನಮ್ಮ ಶಾಸ್ತ್ರ ಏನು ಹೇಳ್ತದೆ, ಮನುಷ್ಯ ಬುದ್ಧಿಗೆ ಕೆಲವು ತಾನು ಊಹಿಸಿಕೊಂಡಿರುವಂಥ ಕೆಲವು ಬಗೆ ಇರುತ್ತವೆ. ಮನುಷ್ಯನಿಗೆ ಅವನವನಿಗೆ ಬಿಟ್ಟರೆ ಈ ಜಗತ್ತು ಕುರಿತು ಯೋಚನೆ ಮಾಡಪ್ಪ, ಪರಿಶೋಧನೆ ಮಾಡು, ಇದು ರಿಸರ್ಚ್ ಮಾಡು ಅಂದರೆ ತನಗೆ ತೋಚಿದ್ದ ಈ ಕಡೆ ಆಗಬಹುದಾ, ಈ ಸೈಡ್ ಆಗಬಹುದಾ, ಅಲ್ಲಿ ಆಗಬಹುದಾ, ಇಲ್ಲಿ ಆಗಬಹುದಾ, ಬಗೆ ಯೋಚನೆ ಮಾಡ್ತಾನೆ. ಇದು ನಾನೇ ಆಗಬಹುದು ಎಂದು ಯೋಚನೆ ಯಾರಿಗಾದರೂ ಬರ್ತದೆ? ಈ ಜಗತ್ತೆಲ್ಲ ನಾನೇ ಆಗಬಹುದು ಯೋಚನೆ ಅವರಿಗೆ ಕನಸಿನಲ್ಲಿಯೂ ಬರಲ್ಲ, ಅದು ಅಸಂಭವ. ಅಲ್ಲಿ ಬ್ಲಾಕೇಜ್ ಇದೆ. ಏಕೆಂದರೆ ನನ್ನ ಹೊರನೋಟನೇ ಬ್ಲಾಕ್ ಮಾಡ್ತದೆ. ಯಾವುದು ನೀವು ಸರ್ಚ್ ಮಾಡ್ತಾ ಇದೆಯೋ, ಮನುಷ್ಯನ ಬುದ್ಧಿ ಮನಸ್ಸು ಹುಡುಕುತ್ತಾ ಇದೆಯೋ, ಆ ಮನುಷ್ಯನ ಬುದ್ಧಿ ಹುಡುಕುವ ಬುದ್ಧಿ ಕೆಳಗನೆ ಮುಚ್ಚಿಕೊಂಡಿದೆ. ಈ ಹುಡುಕುವುದೇ ನಿಮಗೆ ಅಡ್ಡಿ ಆಗ್ತಾ ಇದೆ. ಇದು ಯಾರಿಗೂ ಹೊಳೆಯಲ್ಲ. ಅದೇ ಅಪೌರುಷೇಯ ಪ್ರಮಾಣ. ಅದೇ ಹೇಳಿದ್ದೀವಿ. ಅದು ಶಾಸ್ತ್ರ ಹೇಳಬೇಕು, ಅದು ಪರಮಾತ್ಮ ಹೇಳಬೇಕು, ಅಥವಾ ಗುರು ಹೇಳಬೇಕು, ಯಾರೇ ಆಗಲಿ. ಮನುಷ್ಯನ ಬುದ್ಧಿಗಿಂತ ದಾಟಿರುವ ಬುದ್ಧಿಯಿಂದಲೇ ಅದು ಬರಬೇಕು. ಮನುಷ್ಯನ ಬುದ್ಧಿಗೆ ಹೊಳೆಯಲ್ಲ. ಅದಕ್ಕೋಸ್ಕರ ಅದು ಅಪೌರುಷೇಯ ಪ್ರಮಾಣ ಎಂದು ಹೇಳಿದ್ದೇವೆ. ಅದಕ್ಕೋಸ್ಕರ ಅವರವರೇ ಹುಡುಕಬಹುದಿತ್ತು, ಅವರು ಹುಡುಕಲಿಲ್ಲ. ಕೆಲವು ಸೈಂಟಿಸ್ಟ್ಗಳು ತಪ್ಪು ಮಾಡಿದಾಗ ಕೆಲವು ಕಂಡು ಹಿಡಿದರು, ಕೆಲವು ಏನೋ ಯೋಚನೆ ಮಾಡಿದಾಗ ಒಂದು ಹುಡುಕುವಕ್ಕೆ ಹೋದಾಗ ಇನ್ನೊಂದು ಕಂಡು ಬಂತು, ಒಂದು ತಪ್ಪಾಗಿ ಮಾಡಿದಾಗ ಕಂಡು ಬಂತು. ಇವೆಲ್ಲ ಆಕ್ಸಿಡೆಂಟಲ್ಲಿ ಆಗಬಹುದು, ಆದರೆ ಅದೇ ನಾನು ಎನ್ನುವುದು ಇವನ್ ಆಕ್ಸಿಡೆಂಟಲ್ಲಿ ಆಗಲ್ಲ. ಏಕೆಂದರೆ ಮನುಷ್ಯ ಬುದ್ಧಿ ಅದನ್ನು ಅಡ್ಡಿ ಮಾಡ್ತದೆ, ಅದನ್ನೇ ಬಿಡಿಸುವುದು ಆಗಲ್ಲ, ಯಾರಿಂದ ಆಗಲ್ಲ. ಆ ಕಡೆಗೆ ಮನುಷ್ಯನ ಬುದ್ಧಿ ಹೊಳೆಯುವುದೇ ಅಲ್ಲ. ಯಾವುದು ಮನುಷ್ಯನಿಗೆ ತಾನಾಗಿ ಹೊಳೆಯಲ್ಲವೋ ಆಕ್ಸಿಡೆಂಟಲ್ಲಿ ಹೊಳೆಯಲ್ಲ. ಎಷ್ಟು ಪ್ರಶ್ನೆ ಮಾಡಿದ್ದರೂ, ಎಷ್ಟು ಪ್ರಯತ್ನ ಮಾಡಿದ್ದರೂ ಹೊಳೆಯಲ್ಲ. ಅದು ಸಜೆಷನ್ ಶುಡ್ ಕಮ್ ಫ್ರಮ್ ಸಮಥಿಂಗ್ ಅಬೌವ್ ದ ಮೈಂಡ್. ಮನಸ್ಸುಗಿಂತ ಮೇಲಿನ ಮಟ್ಟದಿಂದ ನಮಗೆ ಆ ಸಜೆಷನ್ ಬರಬೇಕು. ಯಾರೊಬ್ಬರು ಆ ಸಜೆಷನ್ ಕೊಡಬೇಕು. ಹಾಗೂ ಅದನ್ನೇ ಅಪೌರುಷೇಯ ಪ್ರಮಾಣ, ಅದನ್ನೇ ಶಾಸ್ತ್ರ, ವೇದ ಎಂದು ಹೇಳಿದ್ದೇವೆ. ವೇದದ ಏನು ವಿಶೇಷ ಅಂದರೆ ಇದೆ. ವೇದದಲ್ಲಿ ಏನಿದೆ ಎಂದು ಹೇಳ್ತಾರೆ. ಇದೆ ತತ್ವಮಸಿ ಎಂಬುದೇ ವೇದದಲ್ಲಿದೆ. ಇದು ನಮಗೆ ಮೊದಲೇ ಗೊತ್ತಂದರೆ ನೀವು ನೋಡ್ತೀನಿ ಎಷ್ಟು ಹುಡುಕ್ತೀಯೋ, ಎಷ್ಟು ಹುಡುಕಿದ್ದರೂ ಯಾರಿಗೂ ಕಂಡು ಬರಲ್ಲ. ಏಕೆ? ಮನುಷ್ಯ ಬುದ್ಧಿ ಅಡ್ಡಿ ಮಾಡ್ತದೆ. ಅದೇ ಅಡ್ಡಿ ಎನ್ನುವುದು ಯಾರು ಇನ್ನೊಬ್ಬರು ಹೇಳುವವರೆಗೆ ಅವರಿಗೆ ತೋಚಲ್ಲ. ಅದು ಹೊಳೆಯಲ್ಲ. ಅವರಿಗೆ ತೋಚಲ್ಲ ಅಂದರೆ ಹೊಳೆಯಲ್ಲ. ಯಾವುದು ಮನುಷ್ಯ ಬುದ್ಧಿ ತಾನು ಹುಡುಕಿದ್ದರೆ ಹೊಳೆಯಲ್ಲವೋ, ಇನ್ನೊಬ್ಬರು ಸಜೆಷನ್ ಕೊಟ್ಟಾಗ ಹೊಳೆಯುತ್ತದೋ ಅದು ಅಪೌರುಷೇಯ ಪ್ರಮಾಣ. ಅದು ಶ್ರುತಿ, ಅದು ವೇದಾಂತ, ಅದು ವೇದ ಎಂದು ಹೇಳಿದ್ದೇವೆ. ಅದರಿಂದ ಇಂಡಿಯನ್ ಪುಸ್ತಕಗಳು ಓದಿದ್ದಾಗ ಅವ್ರಿಗೇನೋ ಹೊಳೆಯಿತು. ಇದು ಏನೋ ಎಲ್ಲಿ ನಾವು ನೋಡಲೇ ಇಲ್ಲವೇ, ಇಂಥದ್ದು ಕೇಳಲೇ ಇಲ್ಲ, ನಮಗಿದು ಹೊಳೆಯಲೇ ಇಲ್ಲ ಇದು. ಅದಿಟ್ಟುಕೊಂಡು ನೋಡಿದಾಗ ಅವ್ರಿಗೆ ಒಪ್ಕೊಂಡರವರು. ಇದು ಇಂಡಿಯನ್ ಪುಸ್ತಕಗಳು, ವೇದಾಂತ ಓದಿದ್ದಾಗಲೇ ನಮಗಿದು ಹೊಳೆಯಿತು, ಇದು ಮನಸ್ಸಿನಲ್ಲಿ ಇಟ್ಕೊಂಡೇ ನಾವಿದು ಮಾಡಿದ್ದೇವೆ ಎಂದು. ಆದ್ದರಿಂದ ನಮಗೆ ಆ ಪಾರ್ಟಿಕಲ್ಸ್ ಎಂದು ಹೇಳಿದ್ದು, ಆ ಪರಮಾಣುಗಳನ್ನು ಒಡೆದು ಹಾಕಿದಾಗ ಅದರ ಒಳಹೊಕ್ಕಿರುವಂಥ ಪಾರ್ಟಿಕಲ್ಸ್, ಅಂಶಗಳು ಯಾವುದಿವೆಯೋ ಅವುಗಳನ್ನು ಇನ್ನೂ ಒಡೆದು ಹಾಕಿ ಅದಕ್ಕಿಂತ ಇನ್ನೂ ಒಳಹೊಕ್ಕು ನೋಡುವಕ್ಕೆ ಹೋದರೆ ಪಾರ್ಟಿಕಲ್ಸ್ ಎಂಬುದೇ ತಾನಿಲ್ಲ. ನೋಡುವ ಮನಸ್ಸಿದೆ ನೋಡಿ, ನೋಡುವ ಮನಸ್ಸಿಗೆ ಅದು ಕಂಡುಬರುತ್ತದೆ. ಅದರಿಂದ ಮನಸ್ಸನ್ನು ಸೇರಿಸಿಕೊಂಡೇ ಅದು ಕಂಡುಬರುತ್ತಾ ಇದೆ. ನಿಮ್ಮ ನೋಡುವ ಕಾನ್ಷಿಯಸ್ನೆಸ್ ನೋಡುವ ವ್ಯಕ್ತಿಯನ್ನು ಸೇರಿಸಿಕೊಂಡೇ ಕಂಡುಬರುತ್ತಾ ಇದೆ. ಅಂದರೆ ನೋಡುವವನಿಗಿಂತ ಬಿಡಿಯಾಗಿಲ್ಲ ಎಂದವರು ಅಲ್ಲಿಗೆ ಬಂದುಬಿಟ್ಟರು. ಈಗ ಎಲೆಕ್ಟ್ರಾನಿಕ್ಸ್ಗಿಂತ ಈಗ ಮುಂಚೆ ಹೋಗೋಕ್ಕಾಗ್ತಾ ಇಲ್ಲ. ಎಲೆಕ್ಟ್ರಾನಿಕ್ಸ್ ಅಂದರೆ ನೋಡುವವನು ಮನಸ್ಸೇ, ನಮ್ಮ ಮನಸ್ಸೇ. ನೀವು ಹಾಗೆ ಊಹಿಸ್ಕೊಂಡರೆ ಅಲ್ಲಿ ಕಂಡು ಬರ್ತಾ ಇದೆ. ಕನಸು ಹಾಗೆ ನಾವು ಹೇಳಿದ್ದೀವಲ್ಲ, ಇಡೀ ಜಗತ್ತು ಕನಸು ಎಂದು ಹೇಳಿದ್ದೇವೆ. ಕನಸ್ಸಂದರೆ ನಿಮ್ಮ ಮನಸ್ಸೇ ಪದಾರ್ಥವಾಗಿ, ನಿಮ್ಮ ಅನಿಸಿಕೆನೇ ಪದಾರ್ಥವಾಗಿ ತೋರುತ್ತಾ ಇದೆ. ಕೊನೆಗೆ ಏನು ಹೇಳಿದ್ದಾರೆ ಅಂದರೆ, ಪಾರ್ಟಿಕಲ್ ಒಡೆದು ಹಾಕಿದ್ದರೆ ಅದು ನಮ್ಮ ಅನಿಸಿಕೆನೇ. ಒಂದು ಅನಿಸಿಕೆ ಇಟ್ಕೊಂಡರೆ ತೋರ್ತದೆ, ಅನಿಸಿಕೆ ಬಿಟ್ಟರೆ ತೋರ್ತಾ ಇಲ್ಲ, ಅನಿಸಿಕೆನೇ ತೋರ್ತಾ ಇದೆ. ಅಯ್ಯೋ ಅಂದರೆ ಜಗತ್ತಿಗೆ ಆವಾಗ ಹೇಳಿಬಿಟ್ಟರು, ಜಗತ್ತಿಗೆ ಒಂದು ನಿಜ ಇಲ್ಲ, ಅದೆಲ್ಲ ನಮ್ಮ ಅನಿಸಿಕೆನೇ ಎಂದು ಅವರಿಗೆ ಅಷ್ಟು ಅಲ್ಲಿ ಬಂತಾರೆ. ಮತ್ತೆ ಇದೆಲ್ಲ ಸೈಂಟಿಫಿಕ್ಕಾಗಿ ಬೌದ್ಧಿಕವಾಗಿ ತಿಳ್ಕೊಂಡರು. ಮತ್ತೆ ತತ್ವ ವಿಚಾರ, ಶ್ರವಣ ಮನನ ವೈರಾಗ್ಯ ವಿವೇಕ ಅದು ಏನಿಲ್ಲ ಅವರಿಗೆ. ಅದು ಸಾಧನ ಆಗಲಿಲ್ಲ, ಒಂದು ಇಂಟೆಲೆಕ್ಚುವಲ್ ಕಾನ್ಸೆಪ್ಟೇ ಆಯಿತು ಅವರಿಗೆ.
ಹಾಗಾದರೆ ಅವರೆಲ್ಲರೂ ಏನು ಹೈಸನ್ಬರ್ಗು ಅವರೆಲ್ಲರೂ ಈವರೆಗೂ ಬ್ರಹ್ಮಜ್ಞಾನಿಗಳಾಗಬಹುದಿತ್ತು, ಅವರಾಗಲಿಲ್ಲ, ಅಲ್ಲೇ ನಿಂತು ಬಿಟ್ಟರು. ಅದೊಂದು ಊಹಾ ಕಲ್ಪನೆ ಇಟ್ಕೊಂಡು ಬಿಟ್ಟರು. ಅದು ನಮ್ಮ ಮನಸ್ಸೇ ಅನಿಸಿಕೆನೇ ಅಲ್ಲಿ ತೋರ್ತಾ ಇದೆ. ಹಾಗಂದರೆ ಈ ಜಗತ್ತಿನ ಮೂಲ ಯಾವುದು? ಪ್ರತಿಯೊಂದು ವಸ್ತು ಪರಮಾಣುಗಳಾಯಿತು. ಪರಮಾಣುಗಳ ಮೂಲ ಎಲೆಕ್ಟ್ರಾನ್ ಪ್ರೋಟಾನ್ ಆಯಿತು. ಅದರ ಮೂಲ ಯಾವುದು ಅಂದರೆ ನಮ್ಮ ಮನಸ್ಸೇ, ನಮ್ಮ ಅನಿಸಿಕೆನೇ. ಈಗ ಅನಿಸಿಕೆಗಿಂತ ಇನ್ನೂ ಮುಂದೆ ಹೇಗೆ ಹೋಗಬೇಕು ಅಂದರೆ ಅನಿಸಿಕೆಗಿಂತ ಹಿಂದೆ ಯಾವ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡೋಕ್ಕಾಗಲ್ಲವೇ? ಅನಿಸಿಕೆಗೆ ಮೂಲ ಅಂದರೆ ಈಗ ಮತ್ತೆ ಆತ್ಮ ವಿಚಾರಣೆ ಮಾಡಬೇಕು. ಯಾವ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡೋಕ್ಕಾಗ್ತದೆ? ಇಡೀ ಜಗತ್ತು ನಮ್ಮ ಅನಿಸಿಕೆನೇ. ಅನಿಸಿಕೆಗೆ ಮೂಲ ಯಾರು ಅಂದರೆ ಯಾವ ಅರಿವಿನಲ್ಲಿ ತೋರುತ್ತಾ ಇದೆಯೋ ಅದು. ಅಲ್ಲಿ ಮತ್ತೆ ಹೊಳೆಯಲ್ಲ ಅದು. ಅನಿಸಿಕೆಗೆ ಮೂಲ ಯಾವುದು ಅಂದರೆ ಹೊಳೆಯಲ್ಲ, ಅಲ್ಲಿ ಮತ್ತೆ ಶಾಸ್ತ್ರನೇ ಬೇಕು, ಉಪನಿಷತ್ತೆ ವೇದನೆ ಬೇಕಾಗ್ತದೆ. ಅಂದರೆ ನಮ್ಮ ಮನುಷ್ಯ ಬುದ್ಧಿಯನ್ನು ದಾಟಿರುವಂಥ ತತ್ವ ಯಾರಿದ್ದಾರೋ ಅವನೇ ಹೇಳಬೇಕು. ಆ ಚೈತನ್ಯ ಆತ್ಮನೇ, ಆ ಸಾಕ್ಷಿ ಸ್ವರೂಪನೇ ನಮಗೆ ಸಜೆಷನ್ ಕೊಡಬೇಕು, ಆವಾಗ ಹೊಳೆಯುತ್ತದೆ. ಇಲ್ಲದಿದ್ದರೆ ತನ್ನ ಬುದ್ಧಿಗೆ ಇನ್ನೂ ಅನಿಸಿಕೆಯಲ್ಲೇ ಇರುತ್ತಾನೆ. ಅನಿಸಿಕೆ ಇಟ್ಕೊಂಡು ಏನು ಮಾಡಬೇಕು? ಇನ್ನೂ ಯೋಚನೆ ಮಾಡಿದರೆ ಇನ್ನೊಂದು ಅನಿಸಿಕೆ, ಅನಿಸಿಕೆಯಲ್ಲೇ ಇದ್ದು ಬಿಡ್ತೀವಿ. ಅನಿಸಿಕೆಯನ್ನೇ ಮುಳುಗಿಸಿ ತಾನು ಅರಿವಾಗಿದ್ದಾನೆ, ಇದು ಹೊಳೆಯಲ್ಲ ಅಲ್ಲವೇ? ಶಾಸ್ತ್ರ ಹೇಳುವವರೆಗೂ, ಗುರು ಹೇಳುವವರೆಗೂ ಹೊಳೆಯುವುದೇ ಅಲ್ಲ. ಯಾರಿಗೂ ಹೊಳೆಯಲ್ಲ, ನಿಮಗೂ ನಮಗೂ ಯಾರಿಗೂ ಹೊಳೆಯಲ್ಲ. ಅದು ಇನ್ನೊಬ್ಬರು ಹೇಳಲೇಬೇಕು. ಅದೇ ಅಪೌರುಷೇಯ, ಅದೇ ಗುರುಗಳು, ಅದೇ ಪರಮಾತ್ಮ ಎಂದು ಹೇಳಿದ್ದೇವೆ. ಅಂದರೆ ಅವರ ಅನಿಸಿಕೆವರೆಗೂ ಬಂದಿದ್ದಾರೆ. ಅದು ಏನು ತೋರಿಸ್ತಾ ಇಲ್ಲ ಎಂದು ಅಲ್ಲೇ ನಿಲ್ಲಿಸಿಬಿಟ್ಟರು. ಅದರ ನಂತರ ಏನಾಯಿತು, ಇನ್ನು ಫರ್ದರ್ ಸೈಂಟಿಫಿಕ್ ರಿಸರ್ಚ್ ಏನಾಯಿತು ನನಗೂ ಗೊತ್ತಿಲ್ಲ. ಯಾರಾದರೂ ಇದ್ದರೆ ಅವ್ರಿಗೆ ಕೇಳಬೇಕು, ನನಗೆ ಗೊತ್ತಿಲ್ಲ. ಇಷ್ಟುವರೆಗೂ ಆಯಿತು, ಇನ್ನೂ ಅವ್ರಿಗೆ ಗೊತ್ತಾಗಲಿಲ್ಲ. ಅಂದರೆ ಎಲ್ಲವೂ ಒಂದು ಅನಿಸಿಕೆನೂ ಇದೆ. ಪ್ರಪಂಚ ಪರಮಾಣುವರೆಗಿತ್ತು, ಅದು ಇನ್ನೂ ಒಡೆದು ಹಾಕಿದರೆ ಎಲೆಕ್ಟ್ರಾನ್ ನ್ಯೂಟ್ರಾನ್ವರೆಗೂ ಇತ್ತು, ಅದು ಇದೆ ಎಂದೇ ತೋರುತ್ತದೆ. ಇನ್ನು ಅದನ್ನು ಮೂಲಕ್ಕೆ ಹೋಗಿಬಿಟ್ಟರೆ ಅನಿಸಿಕೆ ಆಯಿತು, ಅನಿಸಿಕೆನೂ ಇದೆ. ಎಲ್ಲವೂ ಇದೆ ಎಂದು ತೋರುತ್ತದೆ. ಅನಿಸಿಕೆಯನ್ನು ದಾಟಕ್ಕಾಗಲಿಲ್ಲ, ಅವರು ಅಲ್ಲಿವರೆಗೆ ನಿಂತು ಬಿಟ್ಟರು. ಅನಿಸಿಕೆಯನ್ನು ದಾಟು ಅಂದರೆ ಮನಸ್ಸೇ ದಾಟು. ಮನಸ್ಸು ದಾಟಿದರೆ ಮನಸ್ಸೇ ಇಲ್ಲ. ಮನಸ್ಸನ್ನು ಬಿಡುವುದು ಮನಸ್ಸಿನಿಂದ ಆಗುತ್ತದೆ. ಅನಿಸಿಕೆ ಬಿಡೋಕ್ಕಾಗಲ್ಲ. ಬಿಕಾಸ್ ಅನಿಸಿಕೆ ಏನು ಮಾಡ್ತದೆ? ಇನ್ನೊಂದು ಥಾಟ್, ಇನ್ನೊಂದು ಥಿಂಕೆ ಮಾಡ್ತದೆ ಹೊರತು ಥಾಟ್ ಬಿಟ್ಟು ಚೈತನ್ಯ ಮಾತ್ರವಿರಬೇಕು, ಅದಕ್ಕೆ ಹೊಳೆಯಲ್ಲ. ಥಾಟ್ ತಾನನ್ನೇ ಆತ್ಮಹತ್ಯೆ ಮಾಡಿಕೊಂಡರೆ ಯಾರು ಥಾಟ್? ಅನಿಸಿಕೆ ತನ್ನದು ತಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನ ಆಗುತ್ತದೆ. ಚೈತನ್ಯದಲ್ಲಿ ಮುಳುಗಿ ಹೋಗಿ ತಾನೇ ಸಾಕ್ಷಿ ಎಂದು ಬಿಡೋದಕ್ಕೆ ಆಗಲ್ಲವೇ? ಆತ್ಮಹತ್ಯೆ ಮಾಡೋಕ್ಕೆ ಆಗಲ್ಲ. ಇನ್ನೊಬ್ಬರು ಬಂದು ಮಹಾವಾಕ್ಯ ಉಪದೇಶ ಮಾಡಿ ಅದನ್ನು ಸಾಯಿಸಬೇಕು. ಮಹಾವಾಕ್ಯ ಉಪದೇಶದಿಂದ ನೀನು ತಪ್ಪೆ ಎಂದು ಅದನ್ನು ಬಿಡಿಸಬೇಕಾಗ, ತಾನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇದು ಅಂದರೆ ಎಲ್ಲವೂ ಬಿಡಿಸಿ ಮೂಲವು ಅರಿವು ಮಾತ್ರ ಇತ್ತು ಅಷ್ಟೇ. ಅರಿವು ಅಥವಾ ಎರವು ಮಾತ್ರ ಇತ್ತು. ಆ ಎರವಿನಲ್ಲೇ ಇದೆಲ್ಲ ತೋರ್ತದೆ. ಎರವಿನಲ್ಲಿ ತೋರ್ತದೆ ಅಂದರೆ ಅರ್ಥವೇನು? ಇರವೇ ಜಗತ್ತಾಗಿ ತೋರುತ್ತದೆ ಅಂದರೆ, ಹಗ್ಗ ಹಾವಾಗಿ ತೋರುತ್ತದೆ ಅಂದರೆ, ಹಗ್ಗ ಸ್ವಲ್ಪ ಹೊತ್ತು ನೀವು ನೋಡಿದ ಎಷ್ಟೊತ್ತು ನೋಡಿದ್ದೀವೋ ಅಷ್ಟೊತ್ತು, ಸ್ವಲ್ಪ 2 ನಿಮಿಷನೋ 5 ನಿಮಿಷವೋ ಹಾವಾಗಿ ತೋರಿತಾ? ಅಂತೆ ಹಾವು ಆಗುವುದು ಅಂದರೆ ಅರ್ಥವೇನು? ತನ್ನ ಹಗ್ಗತನವನ್ನು ಕಲ್ಕೊಂಡುವುದು. ಹಗ್ಗತನವನ್ನು ಕಲ್ಕೊಂಡು ಹಾವಾಗಿ ಪರಿಣಮಿಸಿ ತೋರಿತಾ? మరి ಹೇಗೆ ತೋರಿತು? ಹಾವು ಆಗಲಿಲ್ಲ ಅಂದರೆ ಪರಿಣಮಿಸಲಿಲ್ಲ, ತಾನು ಹಗ್ಗವೇ ಇತ್ತು. ಅಂದರೆ ಹಾವಾಗುವುದು ಹಗ್ಗ ದೃಷ್ಟಿಗಿಲ್ಲ ಎಂದರ್ಥ. ಹಗ್ಗದ ಅನುಭವ ದೃಷ್ಟಿಗೆ ಹಾವಾಗುವುದಿಲ್ಲವೇ ಇಲ್ಲ. ಹಗ್ಗ ಜಾಗದಲ್ಲಿ ಯಾರೊಬ್ಬ ಮನುಷ್ಯನನ್ನು ಇನ್ನೊಬ್ಬರು ಅಂದ್ಕೊಂಡಿದ್ದೀವಿ, ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನಂತರ ಹತ್ತಿರಕ್ಕೆ ಬಂದರೆ ಇವರಲ್ಲ ಅನಿಸುತ್ತೆ. ದೂರದಿಂದ ಅವರೇ ಅಂದ್ಕೊಂಡೆ ಹೆಸರಿಟ್ಟು ಕರೆಯುತ್ತೇವೆ, ಇಲ್ಲಿ ನಿಲ್ಲಿ ಎಂದು ಏನೋ ಹೆಸರು ಕರೆಯುತ್ತೇವೆ. ಮತ್ತೆ ಹತ್ತಿರಕ್ಕೆ ಬಂದ ಅವರಲ್ಲ, ಅಲ್ಲ ಅವ್ರಿಗೆ ಅನಿಸುತ್ತೆ ನೀವು ಇನ್ನೊಬ್ಬರಾಗಿ ತೋರಿದ್ದೀರಿ, ನಮ್ಮ ಸ್ನೇಹಿತರಾಗಿ. ಅಂದರೆ ಅಲ್ಲ, ನಾನು ಹೀಗೆ ಇದ್ದೀನಿ, ನಾನೇನು ಯಾರೂ ಆಗಲಿಲ್ಲ, ನಿಮ್ಮ ಸ್ನೇಹಿತನೂ ಆಗಲಿಲ್ಲ, ನಿಮ್ಮ ಶತ್ರು ಆಗಲಿಲ್ಲ, ನಿಮ್ಮ ಮಿತ್ರನೂ ಏನೂ ಆಗಲಿಲ್ಲ, ನಾನೇ ಇದ್ದೀನಿ ಎಂದು ಹೇಳ್ತಾನೆ. ಅವನು ಇನ್ನೊಬ್ಬರಾಗ್ತಾನೆ? ನಾವು ಸ್ವಲ್ಪ ಹೊತ್ತು ನೀವು ಹಾಗೆ ಕಂಡು ಬಂದಿದ್ದಿ. ಹಗ್ಗ ಸ್ವಲ್ಪ ಹೊತ್ತು ಹಾವಾಗಿ ಕಂಡು ಬಂದರೆ ಅದು ಸ್ವಲ್ಪ ಹೊತ್ತು ಹಾವಾಗಿ ಪರಿಣಮಿಸಲಿಲ್ಲ. ಅಂದರೆ ತೋರುವವನಿಗೆ ತೋರಿತೇ ಹೊರತು ಹಗ್ಗ ದೃಷ್ಟಿಗೆ ಹಗ್ಗನೇ ಇತ್ತು. ಹಾಗೆ ಆ ಅರಿವು ಅಥವಾ ಎರವು ಜಗತ್ತೆಲ್ಲ ಹುಟ್ಟುವಕ್ಕೆ ಅಂದರೆ ತೋರುವಕ್ಕೆ ಮುಂಚೆ
ಅದಿಟ್ಕೊಂಡು ಇದು ವೇದಾಂತ ಭಾಷಾ. ಈ ಹುಟ್ಟುವಕ್ಕೆ ಮುಂಚೆ ಅಂದರೆ ತೋರುವಕ್ಕೆ ಮುಂಚೆ. ತೋರುವಕ್ಕೆ ಮುಂಚೆ ತಾನು ಈ ತೋರುವ ರೂಪ ಬಿಟ್ಟು ತನ್ನ ರೂಪವಾಗೇ ತನ್ನ ಸ್ವರೂಪದಲ್ಲೇ ತಾನಿತ್ತು. ಅಂದರೆ మరి ತೋರುವುದು ಯಾರಿಗೆ? ಹಗ್ಗದೃಷ್ಟ್ಯ ಆಗಲಿಲ್ಲ ಹಾವು. ಹಾವಾಗಿ ಯಾರಿಗೆ? ಹಾವಾಗಿ ನೋಡುವವನಿಗೆ ಹಾವು. ಹಾವಾಗಿ ನೋಡುವವನಿಗೆ ಹಾವೇ ಹೊರತು ಹಗ್ಗಕ್ಕಿತ್ತ? ಹಗ್ಗಕ್ಕೂ ಹಾವಿರಲಿಲ್ಲ. ಹಗ್ಗಕ್ಕೂ ಹಾವು ಹಿಂದೆ ಇರಲಿಲ್ಲ. ನೀವು ಹಾವಾಗಿ ನೋಡುವಾಗಲೂ ಹಗ್ಗಕ್ಕಿರಲಿಲ್ಲ. ನೀವು ಹಾವಾಗಿ ನೋಡುವಾಗಲೂ ಹಗ್ಗಕ್ಕೆ ಹಗ್ಗನೇ ಇತ್ತೇ ಹೊರತು ಹಾವು ಇರಲಿಲ್ಲ, ಒಂದು ಚೂರು ಇರಲಿಲ್ಲ. ಹಾವಾಗಿ ನೋಡುವವನಿಗೆ ಇತ್ತು. ಹಾವಾಗಿ ನೋಡುವುದು ಎಷ್ಟೊತ್ತಿತ್ತು? ಎಷ್ಟೊತ್ತು ಹಾವಾಗಿ ತೋರಿತೋ ಅಷ್ಟೊತ್ತೆ ಅಲ್ಲವೇ? ಈ ಹಾವಾಗಿ ತೋರಿದ್ದು ಯಾವ ದೃಷ್ಟಿಗೆ? ಹಾವು ಹೇಗೆ ಭ್ರಾಂತಿಯೋ ಹಾವಾಗಿ ತೋರಿತು ಎಂಬ ಆ ತೋರಿರುವ ಯಾರಿಗೆ ತೋರಿತೋ ಆ ಅಹಂಬುದ್ಧಿ, ಆ ಜೀವಬುದ್ಧಿ, ಅದು ಭ್ರಾಂತಿಯಲ್ಲಿ ಅಂತರ್ಭಾಗವೇ. ನೋಡಿ, ಹಾವಾಗಿ ತೋರಿತು ಹಾವಿನ ದೃಷ್ಟ್ಯಾನೆ. ಹಾವಾಗಿ ತೋರಿದ್ದು ಹಾವಿನ ದೃಷ್ಟ್ಯಾನೆ, ಹಗ್ಗ ದೃಷ್ಟ್ಯ ಅಲ್ಲ. ಅದರಿಂದ ಬ್ರಹ್ಮದೃಷ್ಟಿಯಲ್ಲಿ ಜೀವ ಇಲ್ಲ, ಜಗತ್ತು ಇಲ್ಲ. ಜಗತ್ತೆಂಬುದು ಜೀವನ ದೃಷ್ಟಿಗೆ. ಜೀವ ಎಂಬುದು ಜಗತ್ತು ಹೇಗೆ ತೋರುವುದೋ ಆ ಜಗತ್ತನ್ನು ನೋಡುವನಾಗಿ ಜಗತ್ತು ನೋಡುತ್ತಾ ಜಗತ್ತನ್ನು ನೋಡುವನಾಗಿದ್ದೇನೆ ಅನ್ನುವುದು ಭ್ರಾಂತಿ. ಹೇಗೆ ಜಗತ್ತು ಭ್ರಾಂತಿಯೋ, ಜಗತ್ತು ತೋರಿಕೆಯೋ, ಅದನ್ನು ನೋಡುವನಾಗಿದ್ದೇನೆ ಎನ್ನುವುದು ತೋರಿಕೆಯೇ. ನಾನು ನೋಡುತ್ತಿದ್ದೇನೆ ಎನ್ನುವುದು ತೋರಿಕೆಯೇ. ಯಾರು? ಅಹಂಬುದ್ಧಿ, ಆ ಪ್ರಮಾತೃ ಬುದ್ಧಿಗೆ ತೋರಿಕೆಯೇ ಅಲ್ಲವಾ? ಹಾವು ಯಾರಿಗೆ ತೋರುತ್ತದೆ ಅಂದರೆ ಹಾವೆಂಬ ಬುದ್ಧಿ ಇರುವವರೆಗೆ ತೋರುತ್ತದೆ. ಹಾವು ಬುದ್ಧಿಗೆ ಹಾವು. ಹಾವು ಬುದ್ಧಿ ಯಾರಿಗಿದೆ? ಹಾವು ಬುದ್ಧಿ ನೋಡುವವನಿಗೆ ಇದೆ. ವ್ಯತ್ಯಾಸ ನೋಡಿ. ಹಾವು ಬುದ್ಧಿ ಯಾರಿಗಿದೆ? ಹಾವೆಂದು ತೋರುವವನಿಗೆ ಇದೆ. ಆ ತೋರುವುದು ಯಾರಿಗೆ? ಆ ಹಾವೆಂದು ಕಂಡು ಬರುವವನಿಗೆ ಹಾವೆಂದು ತೋರ್ತದೆ. ಅಂದರೆ ಆ ದೃಷ್ಟಿ ದಾಟಿ ಇಲ್ಲ. ಹಾವೆಂಬ ದೃಷ್ಟಿ ಬಿಟ್ಟವನಿಗೆ ಹಾವು ದೃಷ್ಟಿ ಇಲ್ಲದವನಿಗೆ ಇಲ್ಲ. ಹಾಗೆ ಜಗತ್ತೆಂಬ ದೃಷ್ಟಿ ಇರುವುದು ಯಾವ? ಕನಸು ನೋಡಿ. ಕನಸು ಯಾರಿಗಿದೆ? ಕನಸಿನೆಲ್ಲ ಇರುವವನಿಗೆ ಕನಸ, ಕನಸು ಬಿಟ್ಟಿರುವವನಿಗೆ ಕನಸ? ಕನಸೆಂಬುದು ಕನಸಿನಲ್ಲಿರುವ ಅಹಂಬುದ್ಧಿಗೆ ಇದೆ, ಪ್ರಮಾತೃ ಬುದ್ಧಿಗೆ ಇದೆ. ಕನಸಿನಲ್ಲಿದ್ದು ಕನಸನ್ನು ನೋಡುತ್ತಾ ಇದ್ದೇನೆ ಎಂಬ ಯಾವ ಅಹಂಬುದ್ಧಿ ಅಥವಾ ವ್ಯಕ್ತಿತ್ವ ಇದೆಯೋ ಅವನಿಗೆ ಕನಸು. ಅಂದರೆ ಅವನು ಕನಸಿನಲ್ಲೇ ಅಂತರ್ಭಾಗ ಅಲ್ಲವೇ? ಕನಸು ಯಾರಿಗೆ ತೋರುತ್ತದೋ, ಅಂದರೆ ಅನುಭವಕ್ಕೆ ಬರುತ್ತದೋ ಆ ಅಹಂಬುದ್ಧಿ ಅದು ಕನಸಿನಲ್ಲೇ ಇದೆ. ಅಂದರೆ ಕನಸು ತೋರುವುದು ಯಾರಿಗೆ ತೋರುವುದೋ ಅವನು ಕನಸಿನಲ್ಲೇ ಭಾಗ. ಯಾರಿಗೆ ಕನಸು ತೋರುವುದೋ ಅವನು ಕನಸಿನಲ್ಲಿ ಭಾಗವೋ, ಕನಸಿನ ಜೊತೆಗೆ ಅವನು ಬರುತ್ತಾನ ಅಥವಾ ಅವನು ಹೊರಗೆ ಇರುತ್ತಾನ? ಅರಿವು ಮಾತ್ರ ಹೊರಗಿರುತ್ತದೆ. ಆ ಅರಿವಿಗೆ ಕನಸು ಬಿಡಿಯಾಗಿಲ್ಲ. ಸಾಕ್ಷಿ ಅರಿವಿರುತ್ತದೆ. ಎಚ್ಚರಗೊಂಡಾಗ ಒಟ್ಟು ಕನಸನ್ನು ಯಾರು ಮುಳುಗಿಸಿಬಿಡ್ತಾನೋ, ಯಾವ ಅರಿವು ಆಧಾರವಾಗಿರುತ್ತದೋ ಆ ಅರಿವಿಗೆ ಕನಸಿಲ್ಲ, ಸಾಕ್ಷಿಗೆ ಕನಸಿಲ್ಲ. ನೋಡಿ, ಸಾಕ್ಷಿಗೆ ಕನಸಿಲ್ಲ. ಹಾಗೆ ಹಾವು ಯಾರಿಗಿದೆ? ಹಾವೆಂದು ತೋರುವ ಬುದ್ಧಿಗೆ ಹಾವಿದೆ. ಹಾವೆಂದು ತೋರುವ ಬುದ್ಧಿಗೆ ಹಾಗಿದೆ. ಹಾವೆಂಬು ತೋರುವ ಬುದ್ಧಿಯೂ ಹಾವಿನ ಹಾಗೆಯೇ ಭ್ರಾಂತಿ. ಹಾವೆಷ್ಟು ಭ್ರಾಂತಿಯೋ ಹಾವೆಂದು ತೋರುವ ಬುದ್ಧಿಯೂ ಭ್ರಾಂತಿ. ಆದ್ದರಿಂದ ಹಾವಿನ ದೃಷ್ಟಿಗೆ ಹಾವು, ಕನಸಿನ ದೃಷ್ಟಿಗೆ ಕನಸು, ಎಚ್ಚರ ದೃಷ್ಟಿಗೆ ಎಚ್ಚರ, ಪ್ರಪಂಚ ದೃಷ್ಟಿಗೆ ಪ್ರಪಂಚ. ಪ್ರಪಂಚ ದೃಷ್ಟಿ ಸಾಕ್ಷಿಗಿದೆಯಾ? ಇಲ್ಲ, ಇರವುಕ್ಕಿರಲಿಲ್ಲ. ಇರವಿನ ಸ್ವರೂಪವಾದ ಪರಮಾತ್ಮಗೆ ಅಥವಾ ಸ್ವತಃಸಿದ್ಧ ತತ್ವ ಯಾವುದಿತ್ತೋ ಆ ತತ್ವದೃಷ್ಟಿಗೆ ಜಗತ್ತಿಲ್ಲ. ಹೇಗೆ ತನ್ನ ಮುಖ ತನಗೆ ಕಂಡು ಬರಲ್ಲವೋ, ಏಕೆಂದರೆ ತನ್ನಲ್ಲಿ ತಾನು ನೋಡುವವನು ನೋಡಲ್ಪಡುವುದು ಎಂಬ ಎರಡಿಲ್ಲ. ಅದರಿಂದ ಜ್ಞಾತೃಜ್ಞೇಯವೆಂಬ ದ್ವೈತವಿಲ್ಲದ ತನ್ನ ಸ್ವರೂಪಕ್ಕೆ ಜಗತ್ತು ಬಿಡಿಯಾಗಿಲ್ಲ. ತನ್ನಲ್ಲಿ ಜಗತ್ತು ನೋಡುವವನು ಅನುಭವಿಸುವವನು ಇಬ್ಬರು ಹುಟ್ಟಬೇಕು. ಇಬ್ಬರಂದರೆ ಮೊದಲೇ ಹೇಳಿದ್ದೀನಲ್ಲ, ಪೇಪರ್ನ ಎರಡು ಸೈಡ್ಗಳು, ಪೇಪರಿನ ಎರಡು ದಿಕ್ಕುಗಳ ಹಾಗೆ, ಎರಡು ಪಾರ್ಶ್ವಗಳ ಹಾಗೆ ಜಗತ್ತನ್ನು ನೋಡುವ ಪ್ರಮಾತೃಬುದ್ಧಿ, ಜ್ಞಾತೃಬುದ್ಧಿ, ಜಗತ್ತು ಬುದ್ಧಿ. ಜ್ಞಾತೃಬುದ್ಧಿ ಜಗತ್ತು ಬುದ್ಧಿ ಎರಡೂ ಒಂದೇ ಪೇಪರಿನ ಎರಡು ಸೈಡ್ಗಳ ಹಾಗೆ. ಹುಟ್ಟಿದ್ದರೆ ಎರಡು ಹುಟ್ಟುತ್ತವೆ, ಇಲ್ಲದಿದ್ದರೆ ಎರಡು ಹೋಗಿಬಿಡ್ತವೆ.
ಅಷ್ಟೇ. ಅದರಿಂದ ಜಗತ್ತೆಂಬ ಅಧ್ಯಾಸ ಯಾರಿಗೆ? ಅಧ್ಯಾಸದಲ್ಲಿರುವವನಿಗೆ ಅಧ್ಯಾಸ. ಅದು ನೋಡಿ. ಕನಸು ಯಾರಿಗೆ? ಕನಸು ನೋಡುತ್ತೇನೆ ಅನಿಸುವವನಿಗೆ ಕನಸು. ಕನಸಿನಲ್ಲಿರುವ ವ್ಯಕ್ತಿತ್ವ ಬಿಟ್ಟಿರುವವನಿಗೆ ಕನಸಿದೆಯಾ? ಇಲ್ಲ. ಅದು ನೋಡಿ. ಅದರಿಂದ ಅಧ್ಯಾಸ ಯಾರಿಗೆ? ಮತ್ತೆ ಪ್ರಶ್ನೆ ಮಾಡ್ತಾರೆ. ಅಧ್ಯಾಸ ಯಾರಿಗೆ ಅಂದರೆ ಅಧ್ಯಾಸದಲ್ಲಿರುವವನಿಗೆ ಅಧ್ಯಾಸ. ಹಾವಾಗಿ ಯಾರಿಗೆ ಕಂಡು ಬರ್ತಾ ಇದೆ? ಏನಪ್ಪ ಇಲ್ಲಿ ಹಾವು ಕಂಡು ಬರ್ತಾ ಇದೆ, ಅಯ್ಯೋ ಹಾವಿದೆ 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 ಅದು ಹಾವಿ ಭ್ರಾಂತಿಯಪ್ಪ ಅಂದ ಅವನು ಹೇಳ್ತಾನೆ. ಇನ್ನೊಬ್ಬರು ಅದು ಹಾವಲ್ಲ, ಅದು ಹಗ್ಗವೇ ಎಂದು ತಿಳ್ಕೊಂಡು ಅಲ್ಲಿ ಒಬ್ಬ ಜ್ಞಾನಿ ಇದ್ದಾನೆ, ಅವನಿಗೆ ಗೊತ್ತು. ಇವನು ಹಾವು ಆಗಲಿ ಹೆದರ್ಕೊಂಡು ಹೆದರಬೇಡ. ಏಕೆ? ಅದು ಹಾವು ಕಂಡು ಬರ್ತಾ ಇದೆಯಲ್ಲ, ಅದು ನಿಮ್ಮ ಭ್ರಾಂತಿ ಅಂತ ಹೇಳಿ. ಭ್ರಾಂತಿ ಯಾರಿಗೆ? ನೋಡಿ, ನಿಮಗೆ ಭ್ರಾಂತಿ ಇಲ್ಲದಿದ್ದರೆ ನೀವು ಹಾವೆಂದು ಹೇಳುತ್ತಿರಲಿಲ್ಲ, ಪ್ರಶ್ನೆ ಮಾಡುತ್ತಿರಲಿಲ್ಲ. ನಿಮಗೆ ಹಾವಿನ ಭ್ರಾಂತಿ ಇಲ್ಲದಿದ್ದರೆ ಇದು ಹಾವಿ ಎಲ್ಲಿದೆ, ಯಾರಿಗಿದೆ ಎಂದು ಪ್ರಶ್ನೆ ಮಾಡುತ್ತಿದ್ದೀಯಾ? ನೀವು ಮಾಡುತ್ತಿದ್ದೀಯ ಅಂದರೆ ನಿನಗೆ ಭ್ರಾಂತಿ ಕಂಡು ಬರ್ತದೆ. ನಿಮ್ಮ ಭ್ರಾಂತಿ ನಿನಗೆ. ಶಂಕರಾಚಾರ್ಯ ಅದೇ ಹೇಳ್ತಾರೆ, ಅವಿದ್ಯೆ ಯಾರಿಗೆ ಎಂದು ಪ್ರಶ್ನೆ ಮಾಡ್ತಾರೆ. ಪೂರ್ವಪಕ್ಷಿ ಅವಿದ್ಯೆ ಯಾರಿಗೆ ಅಂದರೆ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೋ ಅವನಿಗೆ ಅಂತ ಹೇಳ್ತಾರೆ. ಏಕೆಂದರೆ ನಿಮಗೆ ಭ್ರಾಂತಿ ಇಲ್ಲದಿದ್ದರೆ ಪ್ರಶ್ನೆ ಮಾಡುತ್ತಿರಲಿಲ್ಲ. ಹಾವು ಯಾರಿಗೆ? ಹಾವು ಯಾರಿಗೆ? ನೋಡು, ನಿಮಗೆ ಹಾವು ಕಂಡು ಬಂದಾಗ ಹೇಳ್ತಾ ಇದ್ದೀಯಾ, ಹಾವು ಕಂಡು ಬರದೇ ಈ ಪ್ರಶ್ನೆ ಮಾಡ್ತಾ ಇದ್ದೀಯಾ? ಹಾವು ಕಂಡು ಬರದಿದ್ದರೆ ಈ ಪ್ರಶ್ನೆ ಮಾಡುತ್ತಿರಲಿಲ್ಲ. ಕಂಡು ಬರುತ್ತಾ ಇದೆ ಅಂದರೆ ನಿನಗೆ ಆ ಭ್ರಾಂತಿ ಯಾರಿಗೆ? ನಿನಗೆ. ಇನ್ನು ಯಾರಿಗೆ ಅಂದರೆ ಹಾವು ಕಂಡು ಬರುವಾಗ ಹಾವಿನ ಭ್ರಾಂತಿಯಲ್ಲಿದ್ದುಕೊಂಡೇ ಹಾವು ಕಂಡು ಬರ್ತದೆ. ಹಾವಿನ ಭ್ರಾಂತಿಯಲ್ಲಿ ಯಾರಿದ್ದಾನೋ ಅವನಿಗೆ ಕಂಡು ಬರುತ್ತದೆ. ಆ ಭ್ರಾಂತಿ ಬಿಟ್ಟರೆ ಹಾವು ಇಲ್ಲ. ನಿನಗೂ ಹಾವು ಇಲ್ಲ, ಹಾವು ತೋರುವುದಿಲ್ಲ, ಹಾವು ನೋಡುವವನಿಲ್ಲ. ಹಾಗೆ ಇದು ನೋಡಿ, ವೇದಾಂತದಲ್ಲಿ ಈ ಅಧ್ಯಾಸ ಹೇಳ್ತೀರಿ ಯಾರಿಗೆ? ಇದು ಗೊತ್ತಾಯ್ತಾ? ಈ ವ್ಯತ್ಯಾಸ, ಇದು ಸೂಕ್ಷ್ಮ ಪಾಯಿಂಟು. ಇದು ಗೊತ್ತಾದರೆ ಆ ಅಧ್ಯಾಸ ಏನೋ ಅವಿದ್ಯೆ ಏನೋ ಗೊತ್ತಾಗ್ತದೆ. ಅಧ್ಯಾಸ ಇದೆ ಎಂಬುದು ಅಧ್ಯಾಸ ಎಂದು ಅನಿಸುವವನಿಗೆ ಅಧ್ಯಾಸ. ಆ ಅನಿಸುವವನು ಅಧ್ಯಾಸದಲ್ಲೇ ಇದ್ದಾನೆ. ಅಧ್ಯಾಸದಿಂದಲೇ ಆ ಅನಿಸಿಕೆ, ಅಧ್ಯಾಸದಿಂದಲೇ ಅನಿಸಿಕೆ. ಕನಸು ಉದಾಹರಣೆ ನೋಡಿಕೊಂಡೆ ನಿಮಗೆ ಅರ್ಥವಾಗ್ತದೆ. ಏಕೆಂದರೆ ಇದು ಸೂಕ್ಷ್ಮ ಪಾಯಿಂಟು. ಸೂಕ್ಷ್ಮ ಪಾಯಿಂಟು ಅತಿ ಮುಖ್ಯ ಪಾಯಿಂಟು ಅಂದರೆ ಇದೆಲ್ಲ ಅಪೌರುಷೇಯ. ಕೆಲವು ಸೂಕ್ಷ್ಮ ಪಾಯಿಂಟ್ಸ್ ಇರುತ್ತವೆ, ತಾನು ಹೊಳೆಯಲ್ಲ. ಯಾವ ತರ್ಕದಿಂದಲೂ ಮನುಷ್ಯ ಬುದ್ಧಿಗೆ ಹೊಳೆಯದೇ ಇರುವ ಪದಾರ್ಥ. ಏಕೆಂದರೆ ಮನುಷ್ಯ ಬುದ್ಧಿ ಅಡ್ಡಿ ಆಗ್ತದೆ. ಆ ಬುದ್ಧಿಯನ್ನು ಬಿಡಿಸೋದೇ ವೇದಾಂತ. ಅದು ಹೇಳುವವರೆಗೂ ಗೊತ್ತಾಗಲ್ಲ. ಅದು ಹೇಳಿದ ನಂತರ ಹೌದು ಇದು ನಮಗೆ ಹೊಳೆಯಲೇ ಇಲ್ಲ, ಯಾರಿಗೂ ಹೊಳೆಯಲ್ಲ, ನನಗೂ ಹೊಳೆಯಲಿಲ್ಲ, ಯಾರೋ ನಮ್ಮ ಗುರುಗಳು ಹೇಳುವವರೆಗೂ ನಮಗೂ ಹೊಳೆಯಲ್ಲ, ಯಾರಿಗೂ ಹೊಳೆಯಲ್ಲ. ಅದು ಅದಕ್ಕೋಸ್ಕರ ಹೊಳೆಯದಿದ್ದರೆ ಅವರು ತಪ್ಪು ಅವರದಲ್ಲ. ಅವರಿರುವುದೇ ಸ್ವಾಭಾವಿಕ ಭ್ರಾಂತಿ, ಸ್ವಾಭಾವಿಕ ಅಧ್ಯಾಸದಲ್ಲಿದ್ದಾರೆ, ಅವರಿಗೆ ಗೊತ್ತಿಲ್ಲ. ಇನ್ನೊಬ್ಬರು ಹೇಳಿದ ನಂತರ ಅಯ್ಯೋ ಇದು ತಪ್ಪು ಎಂದು ಆವಾಗ ಗೊತ್ತಾಗ್ತದೆ. ಅಷ್ಟುವರೆಗೆ ಇದೇ ಕರೆಕ್ಟ್ ಎಂದು ತಪ್ಪಿನಲ್ಲಿರುವವನಿಗೆ ತಪ್ಪು ಗೊತ್ತಾಗಲ್ಲ. ತಪ್ಪಿನಲ್ಲಿರುವವನಿಗೆ ತಪ್ಪೇ ಸರಿಯಾಗಿದೆ ಅನಿಸುತ್ತದೆ. ನೋಡಿ, ಇದು ತಪ್ಪಿನ ಭ್ರಾಂತಿಯ ಸ್ವಭಾವವೇನೆಂದರೆ, ಭ್ರಾಂತಿಯಲ್ಲಿರುವವನಿಗೆ ಭ್ರಾಂತಿ ಅನಿಸಲ್ಲ, ಭ್ರಾಂತಿ ನಿಜವೇ ಅನಿಸುತ್ತದೆ. ಯಾವ ಭ್ರಾಂತಿಯಲ್ಲಿರುವವನಿಗೆ ಭ್ರಾಂತಿ ನಿಜವೇ ಅನಿಸುತ್ತದೆ, ಅದೇ ಭ್ರಾಂತಿ. ಅದಕ್ಕೋಸ್ಕರನೇ ಇದು ಭ್ರಾಂತಿ ಎಂಬುದು ಅವರಿಗೆ ಹೊಳೆಯಲ್ಲ. ಕನಸಿನಲ್ಲಿರುವವನಿಗೆ ಇದು ಕನಸು ಎಂದು ಹೊಳೆಯಲ್ಲ. ಅಲ್ಲೇ ಗುರುಗಳು ಬೇಕು, ಶಾಸ್ತ್ರ ಬೇಕು. ಗುರುಗಳು ಶಾಸ್ತ್ರ ಹೇಳುವವರೆಗೆ ಇದು ಭ್ರಾಂತಿ ಎನ್ನುವುದು ಅವರಿಗೆ ಹೊಳೆಯಲ್ಲ. ಅದೇ ಭ್ರಾಂತಿ ಲಕ್ಷಣ. ಅದಕ್ಕೋಸ್ಕರನೇ ಗುರು ಶಾಸ್ತ್ರ ವೇದ ಹೇಳಿದ್ದೇವೆ ಅಂದರೆ ವೇದ ಅಂದರೆ ಏನು ಇದೆ. ಅವರು ವೇದ ಅಂದರೆ ಏನೋ ಎಸಿದ್ದಾನೆ ಯಾರೋ ಇದ್ದಾನೆ ಒಂದು ಕಥೆ ಹೇಳಿದರೆ ವೇದ ಅಂದ್ಕೊಳ್ತಾರೆ. ಕಥೆ ಅಲ್ಲಪ್ಪ, ಕಥೆಗಳು ಏಸಂತ ಕಥೆಗಳು ನಾವು ನೂರಾರು ಕಥೆಗಳು ನಾವು ಕಲ್ಪಿಸಬಹುದು, ಕಾದಂಬರಿಗಳು ನಾವು ಬರೀಬಹುದು ಬೇಕಾದಷ್ಟು. ಅದು ಮನುಷ್ಯನ ಕಲ್ಪನಾ, ಅಲ್ಲಿ ಏನಿಲ್ಲ. ಇದು ನೋಡಿ, ಇದು ತಾನೇ ಎನ್ನುವುದು ತಮ್ಮ ಅಂತಃಕರಣ ಭ್ರಾಂತಿ. ಇದು ಭ್ರಾಂತಿ ಎನ್ನುವುದು ಅರಿವಿನಲ್ಲೇ ಎನ್ನುವುದು ತನಗೆ ತಾನು ಹೊಳೆಯುತ್ತದೆ. ನೀವು ಕಲ್ಪನೆ ಮಾಡಿ ಎಷ್ಟು ಕಾದಂಬರಿಗಳು ಬರೆಯುತ್ತೇವೆ ನೋಡ್ತೀನಿ, ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದು ವೇದ ಹೇಳಿದ್ದೀವಿ. ಪ್ರಪಂಚದಲ್ಲಿ ಯಾವ ಶಾಸ್ತ್ರದಲ್ಲಿಲ್ಲ. ಅದಕ್ಕೋಸ್ಕರನೇ ಇದು ನಿಜವಾಗಿ ನೇರಾಗಿ ಈಶ್ವರನ ಉಪದೇಶವೇ. ಈಶ್ವರನಿಗೆ ಗೊತ್ತು. ಈಶ್ವರ ಅಂದರೆ ಯಾರು ಭ್ರಾಂತಿ ಇಲ್ಲದವರೋ, ಜಗದ್ದೃಷ್ಟಿ ದಾಟಿರುವಂಥ ಆ ಚೈತನ್ಯ ರೂಪ ಪರಮಾತ್ಮನೇ ಹೇಳಬೇಕು. ಅವನಿಗೆ ಗೊತ್ತು, ಯಾರಿಗೆ ಗೊತ್ತಿಲ್ಲ. ಅವನೇ ಜಗದ್ರಹಿತ, ಅವರೇ ಹೇಳಬೇಕು. ಅದರಿಂದ ವೇದವಾಕ್ಯ ಹೇಳಿದ್ದವನೇ, ಅವನೇ ಹೇಳಿದ್ದೇ ಈ ವೇದವಾಕ್ಯ. ಇದು ಯಾವ ಮನುಷ್ಯ ಬುದ್ಧಿಗೆ ಹೊಳೆಯಲ್ಲ. ಅದಕ್ಕೋಸ್ಕರನೇ ವೇದದ ಶ್ರೇಷ್ಠ. ಎಲ್ಲ ಮತಗಳು ಸಮಾನ ಅಂದರೆ ಮೂರ್ಖ ಎಂದು ಹೇಳಿದ್ದು ಬಾಯಿ ಮುಚ್ಕೋ ಸಾಕು, ನಿಮ್ಮ ಬುದ್ಧಿ ನಿಮ್ಮ ಜ್ಞಾನ ಸಾಕಾಯಿತು. ಅಲ್ಲವೇ? ಈ ಅವಿವೇಕಿಗಳು ಮಾತಾಡ್ತಾರೆ ಎಲ್ಲ. ಅಲ್ಲಿ ಏನಿಲ್ಲವೇ ಇಲ್ಲ ಇದು.
ಎಲ್ಲ ಮತಗಳು ಸಮಾನ. ಎಷ್ಟು ನೀಚ ಬುದ್ಧಿ ಇದೆ ಅಂದರೆ, ಒಬ್ಬನನ್ನು ಕಳ್ಳ ಹುಡುಕಬೇಕು. ಪೊಲೀಸ ಒಬ್ಬನೇನು ಮಾಡಿದ, ಕಳ್ಳನನ್ನು ಹುಡುಕಬೇಕು. ಅವನು ಸಿಗ್ತಾ ಇಲ್ಲ. ಮೇಲಿನಿಂದ ಪ್ರೆಷರ್ ಬರ್ತದೆ, ನೀವು ಕಳ್ಳನನ್ನು ಹುಡುಕಿ ಕಂಡು ಹಿಡಿಯಲೇಬೇಕು, ಇಲ್ಲದಿದ್ದರೆ ನಿಮ್ಮ ಸಸ್ಪೆಂಡ್ ಮಾಡ್ತೀವಿ ಉದ್ಯೋಗದಿಂದ. ಏನು ಹೇಳ್ತಾರೆ ಸಸ್ಪೆಂಡ್ಗೆ? ಏನು ಹೇಳ್ತಾರೆ ಕನ್ನಡದಲ್ಲಿ? ವಜಾ ಹೇಳ್ಬೋದಾ? ನಿಮ್ಮನ್ನು ವಜಾ ಮಾಡಿಬಿಡ್ತೀವಿ, ನೀವು ಹುಡುಕಲೇಬೇಕು. ಕೊನೆಗೆ ಏನು ಮಾಡಿಬಿಟ್ಟ, ಯಾರನ್ನು ಹಿಡ್ಕೊಂಡ, ಇವನೇ ಕಳ್ಳ ಎಂದು ಹೇಳಿಬಿಟ್ಟ. ಅವನು ಹೇಳ್ತಾನೆ, ನಾನು ಕಳ್ಳತನ ಮಾಡಲಿಲ್ಲ ಎಂದು ಹೇಳ್ತಾನೆ. ಇಲ್ಲಿ ಬಾ ಎಂದು ಹೇಳಿಬಿಟ್ಟ. ಬಾಯಿಂದ ಹೇಳಿಬಿಟ್ಟು ಸ್ವಲ್ಪ ಚಿನ್ನ ಗಿನ್ನ ಎಲ್ಲ ತೊಗೊಂಡುಬಿಟ್ಟು ಅವರು ಪಾಕೆಟ್ನಲ್ಲಿ ಹಾಕಿಬಿಟ್ಟು ಇವನೇ ಕಳ್ಳ ಎಂದು ಹೇಳಿಬಿಟ್ಟು. ನಾನು ಕಳ್ಳತನ ಮಾಡಲಿಲ್ಲ ಅಂದರೆ ಈಗ ಇದೆ ನೋಡು, ಚೆನ್ನಾಗಿದೆ. ವೇದಾಂತವನ್ನು ತೊಗೊಂಡು ಹೋಗಿ ಬೈಬಲ್ನಲ್ಲಿ ಹಾಕಿ ಎಲ್ಲ ಮತಗಳು ಸಮಾನ ಎಂದು ಹೇಳ್ತಾರೆ. ವೇದಾಂತ ವಾಕ್ಯಗಳು ಹೋಗಿ ಕುರಾನ್ನಲ್ಲಿ ಹಾಕಿ ಎಲ್ಲ ಮತಗಳು ಸಮಾನ ಇದೆ. ಈ ಪೊಲೀಸ್ ಮಾಡಿದ್ದ ನೋಡಿ ಕಳ್ಳತನ, ಈ ಕಳ್ಳತನ ಇನ್ನೂ ದೊಡ್ಡ ಕಳ್ಳತನ ಅಲ್ಲವೇ? ಪೊಲೀಸ್ ಮಾಡಿರುವ ಕಳ್ಳತನ ಏನು ಕಳ್ಳತನ? ಕಳ್ಳನಲ್ಲದವನಲ್ಲಿ ಪ್ಯಾಕೆಟ್ನಲ್ಲಿ ಇವನು ಹಾಕಿ ಅವನು ಕಳ್ಳ ಎಂದು ಸಿದ್ಧಪಡಿಸಿದ. ಈ ಕಳ್ಳತನಕ್ಕೇನು ಹೇಳಬೇಕು? ವೇದಾಂತದಲ್ಲಿರುವ ಅದ್ವೈತವನ್ನು, ವೇದಾಂತದಲ್ಲಿರುವ ತತ್ವವನ್ನು ತಗೊಂಡು ಹೋಗಿ ಬೈಬಲ್ನಲ್ಲಿ ಹಾಕಿ ಎಲ್ಲ ಮತಗಳು ಸಮಾನ ಎಂದು ಹೇಳಿಬಿಟ್ರು. ಈ ಕಳ್ಳತನನೇ ಏನು ಹೇಳಬೇಕು? ಬೈದರೆ ದೊಡ್ಡವರನ್ನು, ಇಂಟರ್ನ್ಯಾಷನಲ್ ಸ್ವಾಮಿಗಳನ್ನು ಬೈದಂತೆ ಆಗುತ್ತದೆ. ಬಿಡ್ತೀನಿ, ನನಗೆ ಮಿಕ್ಕದು ನೀವೇ ಊಹಿಸ್ಕೊಂಡು ನಾನು ಹೇಳಲ್ಲ. మరి ಇದೇ ಮಾಡಿದ್ದ ಅವ್ರ ಕೆಲಸ. ಇದು ಎಲ್ಲಿದೆ ಅಪ್ಪ? ಇಲ್ಲಿದ್ದು ತೊಗೊಂಡು ಹೋಗಿ ಅಲ್ಲಿ ಹಾಕಿ ಎಲ್ಲ ಒಂದೇ ಅಂದರೆ, ಇದೇನಪ್ಪ? ಪೊಲೀಸ್ ಅವನು ಕಳ್ಳನಲ್ಲದವನು ಹಿಡ್ಕೊಂಡು ಅವರ ಪಾಕೆಟ್ನಲ್ಲಿ, ಅಥವಾ ಎಷ್ಟೋ ಜನರು ಮಾಡ್ತಾರೆ ಅವ್ರ ಮನೆಯಲ್ಲಿ ಹೋಗಿ ಯಾರೋ ಇಲ್ಲದಿರುವಾಗ ಮನೆಯಲ್ಲಿ ಹಾಕಿ ಬರ್ತಾರೆ. ನಂತರ ಬಾಕಿ ಹುಡುಕಿ, ಈಗ ನಿಮ್ಮ ಮನೆಯಲ್ಲಿದೆ ಸಿಕ್ಕಿತು ಎಂದು. ನನ್ನ ಮನೆಯಲ್ಲಿ ಹೇಗೆ ಸಿಗ್ತದೆ? ನಾನು ಇಟ್ಕೊಂಡಿಲ್ಲ, ನೀನೇ ಕಳ್ಳತನ ಮಾಡಿದ್ದಿ ನೋಡಿ, ಈಗ ಕಳ್ಳತನ ಮಾಡಿ ತಂದಿದ್ದೀವಿ, ಈಗ ಇದು ನಿನ್ನೆಂದೆ, ಈಗ ನಿಮ್ಮ ಮನೆಯಲ್ಲಿ ಸಿಕ್ಕಿತು ಅಂತ ಹೇಳ್ತಾರೆ. ಅವನೇ ಸಿಕ್ಕಿತು ಅಂತ ಹೇಳಿಬಿಟ್ಟು ಇವಾಗ ಹಾಗೆ ಆಗ್ತಾಯಿದೆ. ಆದ್ದರಿಂದ ಇದು ಉಪನಿಷತ್ತಿನಲ್ಲಿ, ವೇದದಲ್ಲೇ ಇದೆ, ಬೇರೆ ಎಲ್ಲಿಯೂ ಕಂಡು ಬರಲ್ಲ. ಅದಕ್ಕೋಸ್ಕರನೇ ವೇದವು ಸಾಕ್ಷಾತ್ತು ಈಶ್ವರ ಉಪದೇಶ ಎಂದು ಹೇಳಿದ್ದೇವೆ. ಅದೆಲ್ಲ ಮನುಷ್ಯರು ಊಹಿಸ್ಕೊಂಡ ಅಲ್ಲಿ ಏನೋ ಸ್ವರ್ಗದಲ್ಲಿದ್ದಾನೆ, ಇಲ್ಲಿದ್ದಾನೆ, ಅವರಿಗೆ ಸೈತಾನ್ ಇರುತ್ತಾನೆ, ಅವನಿರುತ್ತಾನೆ, ಕೋಪ ಬಂದರೆ ನಿಮ್ಮನ್ನು ಹೊಡೆಯುತ್ತಾನೆ. ಆ ಈಶ್ವರನಿಗೆ ಕೋಪ ಅಹಂಕಾರ ಹೆಚ್ಚು. ಒಬ್ಬನು ಕ್ರಿಶ್ಚನ್ ಇದ್ದ, ಅವನ ನಂತರ ಬೈಬಲೆಲ್ಲ ಓದಿಬಿಟ್ಟು ಕ್ರಿಸ್ತ ಮತ ಬಿಟ್ಟ. ಅವನು ತೆಲುಗು ಜನನು, ಈಗಲೂ ಇದ್ದಾನೆ, ಪ್ರಸಿದ್ಧ ಜನ. ಆಂಧ್ರದಲ್ಲಿ ಯೂಟ್ಯೂಬ್ನಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೊನೆಗೆ 2 ಪುಸ್ತಕ ಬರೆದ. ಬೈಬಲ್ ದೇವನ ನಿಜ ಸ್ವರೂಪ ತೆಲುಗಿನಲ್ಲಿ ಬರೆದ. ಅದು ಇಂಗ್ಲೀಷ್ಗೆ ಮಾಡಿಸ್ತೀವಿ ಎಂದು ಹೇಳಿದರೆ ಅವರು ಮಾಡಿಸಲೇ ಇಲ್ಲ ಅಂದರೆ ನಾನೇ ಅದನ್ನು ಅನುವಾದ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾಡಿದೆ, ಟೈಮೆಲ್ಲ ಬ್ಯುಸಿ ಇದ್ದೇನೆ, ಸ್ವಲ್ಪ ಮಾಡಿಟ್ಟೆ. ಬೈಬಲ್ ದೇವನ ನಿಜ ಸ್ವರೂಪ ತೆಲುಗಿನಲ್ಲಿ ಬರೆದ. ಬೈಬಲ್ దేవుడి ನಿಜ ಸ್ವರೂಪಂ ತೆಲುಗಿನಲ್ಲಿ. ಅದಕ್ಕೆ ನಾನು ಇಂಗ್ಲೀಷ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗ್ತದೆ, ತೆಲುಗಿದ್ದರೆ ಯಾರಿಗೂ ಗೊತ್ತಾಗಲ್ಲ ಎಂದು ಕನ್ನಡಕ್ಕೆ ಮಾಡಿದ್ದಾರೆ ಅಂತ ಇತ್ತೀಚೆಗೆ ಕೇಳಿದ್ದೀನಿ. ಕನ್ನಡಕ್ಕೆ ಆಯಿತು ಎಂದು ಕೇಳಿದ್ದೀನಿ. ಅವನು ಏನು ಹೇಳ್ತಾನೆ, ಆ ಬೈಬಲ್ ದೇವನಿಗೆ ಅಲ್ಲಿರುವ ವಾಕ್ಯಗಳನ್ನೆಲ್ಲ ಹುಡುಕಿದ್ದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6 ಗುಣಗಳು ಸಮೃದ್ಧಿಯಾಗಿ 100ಕ್ಕೆ 100% ಆ ಬೈಬಲ್ ದೇವನಲ್ಲಿವೆ. ಅವನು ಗರ್ವದಿಂದ ಹೇಳ್ಕೊಡ್ತಾನೆ ಗೊತ್ತಾ, ನನಗೆ ಈರ್ಷ ಎಂದು ಹೇಳ್ತಾನೆ. ತಾನೇ ಹೇಳ್ಕೊಡ್ತಾನೆ, ನಾನಿಂಥವನು, ನಾನು ಸಹಿಸಲ್ಲ, ನಾನಂದರೆ ಏನು ಅಂದ್ಕೊಂಡಿದ್ದಿ, ನಾನಿಂಥವನು, ತಾನೇ ತನ್ನ ಬಾಯಿ ಬಿಟ್ಟು ಹೇಳ್ಕೊಡ್ತಾನೆ. ಅವನು ಅಂದ್ಕೊಳ್ತಾನೆ ಅಹಂಕಾರ ಹೆಚ್ಚಿದ್ದರೆ ದೊಡ್ಡ ದೇವರು ಅಂದ್ಕೊಂಡ. ಅಲ್ಲವೇ? ಜನರು ಯಾರಪ್ಪ ಎಲ್ಲರಿಗಿಂತ ಹೆಚ್ಚಿನ ದೇವರು ಯಾರು? ಎಲ್ಲರಿಗಿಂತ ಹೆಚ್ಚಿನ ಅಹಂಕಾರ ಯಾರಿರುತ್ತೋ ಅವರು ಹೆಚ್ಚಿನ ದೇವರು, ಅವನೇ ಎಲ್ಲರಿಗಿಂತ ದೇವರು. ಇದು ಕರೆಕ್ಟ್ ಆಗಿದೆ ಅಲ್ಲವೇ? ನಮಗೆಲ್ಲರಿಗೂ ಅಹಂಕಾರ ಕಮ್ಮಿ ಇದೆ, ಹೆದರ್ಕೊಳ್ತೀವಿ ನಾವು. ಅಹಂಕಾರ ತೋರಿಸ್ಕೊಳ್ಳುವುದಕ್ಕೆ ಹೆದರ್ಕೊಳ್ತೀವಿ. ಅವನು ಎಷ್ಟು ಧೈರ್ಯದಿಂದ ತೋರಿಸ್ತಾನಂದರೆ, ಯಾರು ನನಗೆ ಎದುರಿಸೋಕ್ಕಾಗಲ್ಲ, ಎಲ್ಲರಿಗಿಂತ ಹೆಚ್ಚಿನ ಅಹಂಕಾರ ನನಗೆ, ಅದರಿಂದ ನಾನೇ ದೇವರು ಎಂದು ಹೇಳಿಬಿಟ್ಟು ಎಲ್ಲರೂ ಒಪ್ಕೊಂಡರಂತೆ. ಹೌದೌದು, ನೀವೇ ನಿಜವಾದ ದೇವರು. ಇದು ಉಪದೇಶ ಅಂತೆ ಬೈಬಲ್. ಎಲ್ಲರಿಗೂ ಹೇಳ್ತದೆ ಏನು? ಎಲ್ಲರಿಗಿಂತ ಹೆಚ್ಚು ಯಾರಿಗಿದೆಯೋ, ಎಲ್ಲರಿಗಿಂತ ಹೆಚ್ಚು ಈರ್ಷ್ಯ ಯಾರಿಗಿರುತ್ತದೋ, ಎಲ್ಲರಿಗಿಂತ ಹೆಚ್ಚು ಅಹಂಕಾರ ಯಾರಿಗಿರುತ್ತದೋ, ಎಲ್ಲರಿಗಿಂತ ಹೆಚ್ಚು ಆಸಕ್ತಿ ಯಾರಿಗಿರುತ್ತದೋ ಅವರು ದೇವರು. ನಾವು ಅದೇ ಮಾಡ್ತೀವಲ್ಲ ನೋಡಿ. ನಮ್ಮ ಎಲ್ಲರಲ್ಲಿ ನಮಗಿಂತ ಹೆಚ್ಚಿನವರು ಯಾರು? ನಮಗಿಂತ ಹೆಚ್ಚಿನ ಶಾರೀರಿಕ ಶಕ್ತಿ ಇದ್ದರೆ ಅವನು ನಮಗಿಂತ ದೊಡ್ಡವನು, ನಮಗಿಂತ ಹೆಚ್ಚಿನ ಹಣ ಇದ್ದರೆ ಅವನು ದೊಡ್ಡವನು ಅಲ್ಲವೇ? ನಮಗಿಂತ ಹೆಚ್ಚಿನ ಅಹಂಕಾರ ಇದ್ದರೆ ಅವರು ಹೆಚ್ಚಿನವನು. ಲಾಜಿಕ್ ಚೆನ್ನಾಗಿದೆ
ತರ್ಕದಿಂದ ಭಗವಂತನನ್ನು ಸಿದ್ಧಪಡಿಸಿದ್ದೇವೆ ಅಲ್ಲ. ನಮಗಿಂತ ಹೆಚ್ಚಿನ ಅಹಂಕಾರವಿದ್ದರೆ ಅವರು ಹೆಚ್ಚಿನ ದೇವರು, ಅವರಿಗಿಂತ ಅಹಂಕಾರ ಯಾರಿಗೂ ಇಲ್ಲ, ದ್ಯಾನ್ ಅವನು ಗ್ರೇಟೆಸ್ಟ್ ಗಾಡ್. ಇದು ಅವರ ಶಾಸ್ತ್ರ. ಈಗ ನಮ್ಮ ಜನರು ಅಯ್ಯೋ ರಾಮ, ಎಲ್ಲ ಮತಗಳು ಸಮಾನ ಕಂಡು ಬರ್ತದೆ, ಎಲ್ಲ ಮತಗಳು ಸಮಾನ ಕಂಡು ಬರ್ತದೆ. ಪರಮ ಮೂರ್ಖ ಇದು. ಅವರು ಮೂರ್ಖ ಆಗಬಹುದು, ಇಡೀ ಭಾರತ ದೇಶವನ್ನು ಮೂರ್ಖರಾಗಿ ಮಾಡಿಬಿಟ್ಟರು, ಇಡೀ ಭಾರತ ದೇಶ ಮೂರ್ಖರಾಗಿ ಮಾಡಿಬಿಟ್ಟರು. ಸೊ ಇದಾಗುತ್ತದೆ ಅಂದರೆ ಇನ್ನೂ ಇದೆ, ಅದರಲ್ಲಿ ಎಷ್ಟೋ ಇವೆ ಪುಸ್ತಕಗಳು. 2 ಪುಸ್ತಕಗಳಲ್ಲಿ ತುಂಬ ವಿಷಯಗಳಿವೆ, 1-2 ಮಾತು ಹೇಳಿದ್ದೇನೆ, ಬೇರೆ ಪುಸ್ತಕಗಳು ತುಂಬ ಓದಿದೆ ನಾನು. ಇದು ನೇರಾಗೆ ಬೈಬಲ್ನಲ್ಲೇ ಇದೆ, ಅದೆಲ್ಲ ಮುಚ್ಚಬೇಕಾಗಿಲ್ಲ. ಇವರು ಮುಚ್ಚಿ ತಿರುಚಿ ಏನೇನು ಮಾಡಿಬಿಟ್ಟು ಎಲ್ಲ ಇದೆ ಎಂದು ಹೇಳಿಬಿಟ್ಟು, ತಿರುಚಿದ್ದರೆ ಯಾರನ್ನು ಹೇಳಬಹುದು ಅಲ್ಲವೇ? ತಿರುಚಿದ್ದರೆ ಯಾರ ಮಾತಿನಲ್ಲಿ ಯಾವ ಅರ್ಥವನ್ನು ನೋಡಬಹುದು. ಅದರಿಂದ ಅಪೌರುಷೇಯ ಅಂದರೆ ಮನುಷ್ಯ ಬುದ್ಧಿಗೆ ಹೊಳೆಯಲ್ಲ. ತನ್ನ ಇಂದ್ರಿಯ ಮನಸ್ಸುಗಳು ತನ್ನ ಅನಿಸಿಕೆನೇ ಬಿಡಿಸಿ, ನಾನು ಎಂಬ ಬುದ್ಧಿಯನ್ನೇ ಬಿಡಿಸಿ, ತನಗೆ ನಿದ್ದೆಯಲ್ಲಿ ನಾನು ಬುದ್ಧಿ ಹೋಗುತ್ತಾ ಇದೆ. ಪ್ರತಿ ದಿವಸ ನಿದ್ದೆ ಹೋಗುವಾಗ ನಾನು ಬುದ್ಧಿ ಹೋಗುತ್ತದೆ. ಆದರೆ ಈ ನಾನು ಬುದ್ಧಿಯೇ ನಾನಲ್ಲ, ನಾನು ಬುದ್ಧಿ ದಾಟಿ ಇರುವ ಸಾಕ್ಷಿಯಾಗಿದ್ದೇನೆಂದು ಒಬ್ಬನಿಗಾದರೂ ಹೊಳೆಯುತ್ತಾ? ಪ್ರತಿನಿತ್ಯ ನಿದ್ದೆ ಹೋಗ್ತಾ ಇದ್ದೀವಿ, మరి ಏಕೆ ಹೊಳೆಯುತ್ತಾ ಇಲ್ಲ? ನಿದ್ದೆ ಹೋಗ್ತಾ ಇದ್ದೀವ ಅಲ್ಲವಾ? ಎಲ್ಲರೂ ನಿದ್ದೆ ಹೋಗ್ತಾ ಇದ್ದಾರೆ. ನಿದ್ದೆಯಲ್ಲಿ ಅಹಂ ಬುದ್ಧಿ ಇಟ್ಕೊಂಡಿದ್ದೀವ? ಇಲ್ಲ, ಅಹಂ ಬುದ್ಧಿ ಬಿಡಿಸಿ ನಿದ್ದೆ ಹೋಗ್ತಾ ಇದ್ದೀವಿ. ಮತ್ತು ಎಚ್ಚರಕ್ಕೆ ಬಂದಾಗ ಇದು ಎಲ್ಲರ ಅನುಭವ. మరి ನಾನು ಅಹಂ ಬುದ್ಧಿ ದಾಟಿ, ಈ ಅನಿಸಿಕೆ, ಈ ಮನಸ್ಸು, ಈ ಅಹಂ ಬುದ್ಧಿ ದಾಟಿ ನಾನಿದ್ದೇನೆ, ನನ್ನ ಸ್ವರೂಪ ಅದು ಎಂದು ತಾನು ಏಕೆ ಕಂಡು ಹಿಡಿಯಲಿಲ್ಲ ಮನುಷ್ಯ? ಕಣ್ಣಿಗೆ ಎದುರಾಗಿದ್ದರೂ ಅದು ಕಂಡು ಹಿಡಿಯುತ್ತಾ ಇಲ್ಲ. ಏಕೆ? ಸುಷುಪ್ತಿಯಲ್ಲಿ ಮನಸ್ಸಿಲ್ಲ, ಎಚ್ಚರದಲ್ಲಿರುವುದೇ ಅದೇ ಅಡ್ಡಿ ಬರುತ್ತದೆ. ಯಾವುದು ಬಿಟ್ಟು ಇದ್ದೇನೆ ಎನ್ನುವುದೇ ಅಡ್ಡಿ ಬರ್ತಾ ಇದೆ. ಅದೇ ನಾನು. ತನ್ನನ್ನು ತಾನು ಹೇಗೆ ತಿಳ್ಕೊಳ್ತಾನೆ ಅಲ್ಲವೇ? ಗೊತ್ತಾಗಲ್ಲ. ಆದ್ದರಿಂದ ಇನ್ನೊಬ್ಬರು ಹೇಳುವವರೆಗೂ ಗೊತ್ತಾಗಲ್ಲ. ಇದು ಯಾವುದು ಹೇಳ್ತದೋ, ಮನುಷ್ಯ ಬುದ್ಧಿಗೆ ತನಗೆ ತಾನಾಗಿ ಯಾವುದು ಹೊಳೆಯಲ್ಲವೋ ಅದು ಅತ್ಯಂತ ಬೇಕಾಗಿರುವ ಉಪದೇಶ. ಅದು ಯಾವ ಪುಸ್ತಕ ಹೇಳ್ತದೋ, ಯಾವ ಶಾಸ್ತ್ರ ಹೇಳ್ತದೋ ಅದು ವೇದ. ಅದು ಯಾರೇ ಆಗಲಿ, ಯಾವ ಭಾಷೆಯಲ್ಲೇ ಇರಲಿ, ಅದು ವೇದ. ಆದ್ದರಿಂದ ಇದು ಹೇಳುವುದು ಇಲ್ಲೇ ಕಂಡು ಬರುತ್ತದೆ, ಬೇರೆ ಎಲ್ಲಿಯೋ ಇಲ್ಲ. ಇದ್ದರೆ ಇಲ್ಲಿಂದ ತಗೊಂಡು ಹೋಗಿದ್ದೆ, ಇಲ್ಲಿಂದ ಕಲಿತುಕೊಂಡು ಅಲ್ಲಿ ಹಾಕ್ಕೊಂಡಿದ್ದೆ ಹೊರತು ಅಲ್ಲಿ ಮಾತ್ರ ಇಲ್ಲ. ಅದಕ್ಕೋಸ್ಕರ ವೇದವನ್ನೇ ಶಾಸ್ತ್ರ, ನಿಜವಾದ ಭಗವಂತನ ಉಪದೇಶ, ತತ್ವದ. ಏಕೆಂದರೆ ಭಗವಂತ ಯಾರು ಅಂದರೆ ಸ್ವಯಂ ಯಾರು? ಈ ಅಹಂ ಪ್ರತ್ಯಯ, ಇಂದ್ರಿಯ, ಮನಸ್ಸು, ಬುದ್ಧಿ, ಜ್ಞಾತೃಜ್ಞೇಯ ಸಂಬಂಧವನ್ನು ದಾಟಿರುವಂಥ ಸ್ವಯಂ ಸಿದ್ಧ. ಹೇಳಿದನಲ್ಲ, ಹಗ್ಗಕ್ಕೆ ಗೊತ್ತು ಹಾವು ಮಿಚ್ಚ ಎನ್ನುವುದು ಗೊತ್ತಿರುವವರು ಯಾರು? ಹಗ್ಗವನ್ನು ಬಿಟ್ಟು ಹಾವು ಮಿಚ್ಚ ಎನ್ನುವುದು ಗೊತ್ತಿರುವವರು, ಚೆನ್ನಾಗಿ ಗೊತ್ತಿರುವವರೇನು ಯಾರಾದರಿದ್ದಾರಾ? ಹಾವು ಮಿಚ್ಚ, ಹಾವು ಇಲ್ಲ, ಮಿಚ್ಚ ಅಂದರೆ ಇಲ್ಲ, ಹಾವು ಭ್ರಾಂತಿ ಅಂದರೆ ಇಲ್ಲ, ಹಾವಿಲ್ಲ, ಹಗ್ಗ ಮಾತ್ರವಿದೆ ಎಂದು ಗೊತ್ತಿರುವವರು ಹಗ್ಗ ಬಿಟ್ಟು ಯಾರಾದರಿದ್ದಾರಾ? ಚೆನ್ನಾಗಿ ಗೊತ್ತಿರುವವರು ಯಾರಾದರಿದ್ದಾರಾ? ಯಾರೂ ಇಲ್ಲ. ಆ ಹಗ್ಗವೇ ಹೇಳಬೇಕು ನಮಗೆ, ಆ ಹಗ್ಗನೇ ಹೇಳಬೇಕು. ಯಾಕಂದರೆ ಹಗ್ಗಕ್ಕೆ ಗೊತ್ತು ನಾನು ಹಾವಲ್ಲ. ನಾನು ಹಾವೆಂಬುದು ಯಾವ ದೃಷ್ಟಿ ಕನಿಸುತ್ತದೋ ಆ ದೃಷ್ಟಿಯೇ ಭ್ರಾಂತಿ. ಭ್ರಾಂತಿಯಲ್ಲಿದ್ದು ಭ್ರಾಂತಿ ನೋಡ್ತಾನೆ ಅಷ್ಟೇ. ಭ್ರಾಂತಿಯಲ್ಲಿದ್ದೇ ಭ್ರಾಂತಿ ನೋಡ್ತಾನೆ, ಕನಸಿನಲ್ಲಿದ್ದೇ ಕನಸು ನೋಡ್ತಾನೆ. ಅದು ಇಲ್ಲದಿದ್ದರೆ ಯಾರಿಗೂ ಇಲ್ಲ, ಕನಸೇ ಯಾರಿಗೂ ಇಲ್ಲ. ಕನಸು ನೋಡುವವನೇ ಇಲ್ಲ, ಕನಸು ಇಲ್ಲ. ಕನಸು ನೋಡುವವನಾಗಿಲ್ಲ, ಕನಸು ಇಲ್ಲ. ಹಾಗೆ ಎಚ್ಚರವಾಗಿ ಇಲ್ಲ, ಎಚ್ಚರನೂ ಇಲ್ಲ. ಎಚ್ಚರದವನು ಎಚ್ಚರ ವ್ಯಕ್ತಿಯಾಗಿಲ್ಲ, ಎಚ್ಚರ ಇಲ್ಲ, ಎರಡೂ ಇಲ್ಲ. ಯಾರಿಗೆ? ಯಾವ ಸಾಕ್ಷಿಗೆ? ಏಕೆಂದರೆ ಇದೆಲ್ಲವೂ ತಾನಾಗಿ ಇದ್ದೆ, ತಾನಾಗಿದೆ, ಸ್ವತಃಸಿದ್ಧ ತಾನು. ಆ ಸ್ವತಃಸಿದ್ಧ ತಾನಿಗೆ ಇಲ್ಲ. ಈ ಲೆವೆಲ್ಸ್ ಚೇಂಜ್ ಆಗ್ತಾ ಇದೆ ನೋಡಿ, ಇದನ್ನೇ ಅಧ್ಯಾಸ ಹೇಳುತ್ತೆ. ಅಧ್ಯಾಸ ಅಂದರೆ ಹಗ್ಗ ತಾನಾಗಿ ಸ್ವಲ್ಪ ಹೊತ್ತು ಹಾವು ಆಗಿ ಪರಿಣಮಿಸಿ ತೋರ್ತಾ ಇಲ್ಲ. ಹಾವಾಗಿ ತೋರಿದ್ದರೂ ತೋರಿದ ದೃಷ್ಟಿಗೆ ತೋರುತ್ತದೆ, ಹಗ್ಗ ದೃಷ್ಟಿಗೆಲ್ಲವೇ ಇಲ್ಲ. ಹಾವು ಎಷ್ಟೇ ತೋರಲಿ, ತೋರಿದ ದೃಷ್ಟಿಗೆ ತೋರ್ತದೆ, ಹಗ್ಗ ದೃಷ್ಟಿಗಿಲ್ಲ. ಇದು ಅಧ್ಯಾಸ. ಎಷ್ಟು ಲೆವೆಲ್ ಚೇಂಜ್ ಆಯಿತು ನೋಡಿ. ಅದೊಂದು ಲೆವೆಲ್, ಇದು ಇನ್ನೊಂದು ಲೆವೆಲ್. ಆ ಲೆವೆಲ್ಗೆ ಇದಿಲ್ಲವೇ, ಹಗ್ಗ ಲೆವೆಲ್ಗೂ ಹಾವು ಇಲ್ಲವೇ ಇಲ್ಲ. ಹಾವು ಇರುವುದು, ಹಾವು ಬಿಡುವುದು ಎರಡೂ ಇಲ್ಲ. ಹಗ್ಗ ಲೆವೆಲ್ಗೆ, ಹಗ್ಗ ದೃಷ್ಟಿಗೆ ಹಾವಾಗಿ ತೋರುವುದು, ಹಾವಾಗಿ ಬಿಡುವುದು ಎರಡೂ ಇಲ್ಲ. ಅದು ಅಧ್ಯಾಸ ಎಂದು ತಿಳ್ಕೊಳ್ಳಬೇಕು. ಅಧ್ಯಾಸ ಎಂದು ಪುಸ್ತಕ ಓದ್ತಾರೆ, ಅರ್ಥವಾಗಲ್ಲ. ಅಧ್ಯಾಸ ಎಂಬುದೇ ಇದು.
ಅದಕ್ಕೋಸ್ಕರ ವೇದಾಂತದಲ್ಲಿ ಹೇಳುವುದು ಈ ಜೀವತ್ವ ಬುದ್ಧಿಯನ್ನು ಅಧ್ಯಾಸ ಎಂದು ತಿಳಿಯುವುದೇ ವೇದಾಂತ. ಅದು ಸೂಕ್ಷ್ಮ, ಅದು 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 ಮತ್ತೆ ಶಾಸ್ತ್ರ ಗುರು ಹೇಳಬೇಕು. ಹೇಳಿದ್ದರೆ ಒಂದು ಸಲ ಹೊಳೆದರೆ ಗೊತ್ತಾಗಿಬಿಡ್ತದೆ. ಈಗ ಮಿಕ್ಕದೆಲ್ಲ ಆಗುತ್ತದೆ. ಒಂದು ಸಲ ಇದು ಅಧ್ಯಾಸ ಎಂದು ಗೊತ್ತಾದರೆ ಈಗ ಮಿಕ್ಕದು ನೀವು ಮನನ ನಿಧಿಧ್ಯಾಸನ ಮಾಡಿಕೊಂಡರೂ ಮತ್ತೆ ಗುರುಗಳಿಂದ ಕೇಳದಿದ್ದರೂ ಸಾಕಾಗ್ತದೆ. ಬಟ್ ಆ ಒಂದು ಸಲ ಆ ಸಜೆಷನ್ ಮನಸ್ಸಿಗೆ ಚೆನ್ನಾಗಿ ಪ್ಲ್ಯಾಂಟಿಂಗ್ ಅಂದರೆ ಬೀಜವನ್ನು ಏನು ಮಾಡ್ತಾರೆ, ನೆಟ್ಟುವುದು. ಆ ಒಂದು ಸಲ ನೆಟ್ಟಿದ್ದರೆ ಆ ನೆಟ್ಟಿದ ಬೀಜನಿಂದ ತಾವು ಮಾಡ್ಕೊಳ್ಳಬಹುದು. ಬುದ್ಧಿವಂತನಾದರೆ ಮಾಡ್ಕೊಳ್ತಾನೆ. ಇಲ್ಲದಿದ್ದರೆ ನೆಟ್ಟಿದ ನಂತರ ಮತ್ತೆ ಬೇಕಾಗ್ತದೆ. ಮತ್ತೆ ನನಗೆ ನೀರು ಬೇಕು, ಗೊಬ್ಬರ ಬೇಕು, ಮತ್ತೆ ಇನ್ನೇನು ಬೇಕು, ಮತ್ತೆ ಬರ್ತಾನೆ ಗುರುಗಳ ಹತ್ತಿರ. ಉತ್ತಮಾಧಿಕಾರಿ ಆ ನೆಟ್ಟಿದ್ದು ಒಂದು ಸಜೆಷನ್ ತೊಗೊಂಡು ಬಿಟ್ಟರೆ, ಇದು ಅಧ್ಯಾಸ ಎಂದು ಗೊತ್ತಾಗಿಬಿಟ್ರೆ ಈಗ ಮಿಕ್ಕ ತಾನೇ ಮಾಡ್ಕೊಳ್ತಾನೆ. ಈಗ ಮನನ ನಿಧಿಧ್ಯಾಸನ ಮಾಡ್ಕೊ, ಈಗ ಮತ್ತೆ ಗುರುಗಳನ್ನು ಅದೇ ಹೇಳಿದ್ನಲ್ಲ, ಉತ್ತಮಾಧಿಕಾರಿಗೆ ಒಂದು ಶ್ರವಣ ಸಾಕು. ಅದು ಅಧ್ಯಾಸ ಎಂದು ಹೊಳೆದು ಬಿಟ್ಟರೆ ಸಾಕು. ಇದು ಅಧ್ಯಾಸ ಎಂಬುದು ಅಧ್ಯಾಸ ದೃಷ್ಟಿಗೆ, ಕನಸಿನ ದೃಷ್ಟಿಗೆ ಹೇಗೋ ತನ್ನ ದೃಷ್ಟಿಗಿಲ್ಲ. ಇಷ್ಟು ಮಾತ್ರ ಅರ್ಥವಾಯಿತಾ? ಈಗ ಪೂರ್ತಿ ಅನುಭವದಿಂದ ಹೋಗಲಿಲ್ಲ, ಬಟ್ ಪರವಾಗಿಲ್ಲ, ಇಷ್ಟು ಮಾತ್ರ ಅರ್ಥವಾಯಿತು. ಈಗ ನೀವೇ ಮನನ ನಿಧಿಧ್ಯಾಸನ ಮಾಡ್ಕೊ, ಆಗುತ್ತದೆ. ಯಾರಿಗಾಗಲ್ಲವೋ ಮತ್ತೆ ಗುರುಗಳ ಹತ್ತಿರವಾಗಿ ಮತ್ತೆ ಹೇಳಿಸಿ ಅದು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಬಿಡಿಸಬೇಕು. ಬಟ್ ಉತ್ತಮನಿಗೆ ಅದು ಹೊಳೆಯಿತು. ಅಧ್ಯಾಸ ಎಂಬುದು ಅಧ್ಯಾಸ ದೃಷ್ಟಿಗೆ, ಸ್ವದೃಷ್ಟಿಗೆ ಅದು ಇಲ್ಲ. ಅಷ್ಟೇ, ಇಷ್ಟು ಅರ್ಥವಾದರೆ ಸಾಕು. మరి ಇದೇ ಮಹಾವಾಕ್ಯ, ಇದೇ ವೇದ, ಇದೇ ಶಾಸ್ತ್ರ. ವೇದ ಅಂದರೆ ಸಾಕ್ಷಾತ್ ಭಗವಂತನ ಮಾತೆ, ಭಗವಂತನ ಉಪದೇಶವೇ. ಯಾಕಂದರೆ ತನಗೆ ತಾನು ಹೊಳೆಯುವುದೇ ಅಲ್ಲ. ನಾನು ಮೊದಲೇ ಹೇಳಿದ್ದೆ, ಏನು ಮಾಡಿದ್ದರೂ ಹೊಳೆಯಲ್ಲ. ಏಕೆಂದರೆ ಕನಸಿನಲ್ಲಿರುವವನಿಗಿದು ಕನಸಲ್ಲ. ನಾನು ಕನಸು ಬಿಟ್ಟು ಬರ್ತೀನಿ ಎಂದು ಅವ್ರಿಗೆ ಅನಿಸುತ್ತದೆ. ನಾನೇ ಬಿಟ್ಟು ಬರ್ತೀನಿ, ನಾನು ಬಿಟ್ಟು ಹೋಗಿ ಎಲ್ಲಿ ಹೋಗ್ತೀನಿ? ಈ ಪ್ರಪಂಚವನ್ನು ದಾಟಿ ಹೋಗ್ತೀನಿ. ದಾಟು ಎಲ್ಲಿ ಹೋಗ್ತೀವಪ್ಪ? ಯಾವುದೋ ಉತ್ತರ ದಿಕ್ಕೋ ದಕ್ಷಿಣ ದಿಕ್ಕೋ 100 ಕಿಲೋಮೀಟ್ರ್ ನಡ್ಕೊಂಡು ಹೋಗೋ ಕನಸಿನಲ್ಲೇ ಇದ್ದು ಬಿಡ್ತೀವಿ. ಕನಸು ದಾಟಕ್ಕಾಗ್ತದೆ? ನೀವು ಅಲ್ಲಿರುವುದು ಹೋಗೋದು ಏಕಪ್ಪ, ನೀವು ಎಲ್ಲಿದ್ದೀಯೋ ಅಲ್ಲೇ ಕನಸಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಹೀಗೆ ಭೂಮಿ ಗೋಲಾಕಾರವಾಗಿದೆ, ಅವರು ಇಲ್ಲಿದ್ದಾನೆ. ಗೋಲ ಏನು ವಸ್ತು ಇಲ್ಲ, ಅದರಿಂದ ಏನೋ ಇದೆ ಹೇಳ್ತೀನಿ. ಗೋಲ ವಸ್ತು ಇರಬೇಕಿತ್ತು, ಅದು ಚೆನ್ನಾಗಿ ಉದಾಹರಣೆ ಅರ್ಥವಾಗ್ತದೆ. ನೀವು ಊಹಿಸ್ಕೊಂಡು ನೀವೇನು ಸಣ್ಣ ಮಕ್ಕಳಲ್ಲ, ನೀವು ಊಹಿಸ್ಕೊಳ್ಳಬಹುದು. ಒಂದು ಗೋಲಾಕಾರವಾದ ಭೂಮಿ ಇದೆ. ಇಲ್ಲಿದ್ದರೆ ಏನನ್ನಿಸುತ್ತದೆ? ಇಲ್ಲಿಗೆ ಹೋಗೋಣ ಅನಿಸುತ್ತದೆ. ಅಂದರೆ ಏನು? ಪೃಥ್ವಿ ಅಂಚುಕು ಹೋಗಬೇಕು ಅನಿಸುತ್ತದೆ. ಪೃಥ್ವಿ ಅಂಚುಕು ಹೋಗಬೇಕು. ಇಲ್ಲಿರುವವನಿಗೆ ಏನನ್ನಿಸುತ್ತದೆ? ಅಲ್ಲಿರಬಹುದು ಅಂತಾನೆ. ಇಲ್ಲಿ ನಡ್ಕೊಂಡು ಇಲ್ಲಿ ಹೋದರೆ ಏನನ್ನಿಸುತ್ತದೆ? ಅಂಚು ಮುಂದೆ ಇದೆ ಅನಿಸುತ್ತದೆ. ಇನ್ನೂ ನೋಡಿದರೆ ಎಲ್ಲಿ ತಿರುಗಿದ್ದರೂ ಅಂಚು ಕಂಡು ಬರುವುದೇ ಅಲ್ಲ, ಕಂಡು ಬರ್ತದೆ. ನಾವು ಇಲ್ಲಿದ್ದರೆ ಭೂಮಿ ಆಕಾಶ ಸೇರಿಕೊಂಡಂತೆ ಅಲ್ಲಿ ದೂರವಾಗಿರುತ್ತದೆ. ಇನ್ನೂ ಹೋದರೆ ಇನ್ನೂ ದೂರವಾಗ್ತದೆ, ಇನ್ನೂ ಹೋದರೆ ಇನ್ನೂ ದೂರವಾಗ್ತದೆ. ಭೂಮಿ ಆಕಾಶ ಸೇರಿಕೊಳ್ಳುವ ಜಾಗ ಎಲ್ಲಿದೆ? ಈ ಭೂಮಿ ಹೀಗೆ ತಿರುಗುತ್ತಾ ಇದ್ದರೆ ದೂರವಿದೆ, ಅಲ್ಲಿ ಹೋದರೆ ಅಂಚು ಕಂಡು ಬರುತ್ತದೆ. ಇನ್ನೂ ಹೋದರೆ ಎಲ್ಲಿ ಹೋದರೂ ಅಂಚು ಕಂಡು ಬರಲ್ಲ. ಏನು ಮಾಡಬೇಕು? ಅಲ್ಲಿ ಹುಡುಕಬೇಡ, ಗುರುಗಳ ಹತ್ತಿರ ಹೋಗು. ಗುರುಗಳಂದರೆ ಗೊತ್ತಿರುವವರು, ಮನುಷ್ಯ ಅಲ್ಲ. ಯಾರು ಗೊತ್ತಿದ್ದರೋ ಅವ್ರು ಯಾರೇ ಆಗಬಹುದು. ಅವ್ರು ಯಾರೇ ಆಗಬಹುದು, ಯಾವ ಜಾತಿ ಆಗಲಿ, ಯಾವ ಮನುಷ್ಯನೇ ಆಗಲಿ, ಯಾರೇ ಆಗಲಿ, ಯಾವ ಭಾಷೆನೇ ಆಗಲಿ, ಅದು ಗೊತ್ತಿರುವವರು ಯಾರೋ ಅವರ ಗುರು. ಅವರಿಗೆ ಹೇಳಿದರೆ ತೋರಿಸ್ತೀನಿ ಬಾ ಎಂದು ಹೇಳ್ತಾರೆ. ನೀವು ಎಲ್ಲಿದ್ದೀಯೋ ಅಲ್ಲಿ ಭೂಮಿಯನ್ನು ಹೀಗೆ ತಿರುಗಿಸಿ ನೋಡಿ, ನೀವು ಎಲ್ಲಿದ್ದೀಯೋ ಅಲ್ಲೇ ಅಂಚುಕೆ ಇದ್ದೀವಿ. ನೀವು ಇರೋದೇ ಅಂಚಿನಲ್ಲಿ, ಇಂಕ ಅಂಚು ಹುಡ್ಕೋದೆಲ್ಲಪ್ಪ? ನೀವು ಎಲ್ಲಿದ್ದೀಯೋ ಅಲ್ಲೇ ಅಂಚು ಇಲ್ಲವಾ? ಪೃಥ್ವಿ ಇಲ್ಲಿದ್ದು ಮುಂದಕ್ಕೆ ನೋಡ್ತಾನೆ. ನೀವು ಮುಂದಕ್ಕೆ ನೋಡುವುದೇ ನಿಮಗೆ ಅಡ್ಡಿ. ಮುಂದಕ್ಕೆ ನೋಡುವುದು ಬಿಡು, ನೀವು ಇರುವುದೇ ಅಂಚು ಅಷ್ಟೇ. ನೀವು ಇನ್ನೆಲ್ಲೋ ಹಾಕ್ತು, ನೀವು ಎಲ್ಲಿ ಹುಡುಕೋದೇನು? ಇದ್ದೇನೆ ಅಂದಿದೆ ನೋಡಿ, ಅದೇ ಬ್ರಹ್ಮ ಅಲ್ಲ. ನಾನೀಗ ಬ್ರಹ್ಮ, ಇನ್ನು ಬ್ರಹ್ಮ ಯಾರು? ಆಗ ನೀವು ಮಾತಾಡುವುದೇ ಬ್ರಹ್ಮ ಅಲ್ಲವಾ? ತಾನು ಎಂಬುದಿದೆ, ಅದೇ ಬ್ರಹ್ಮ. ಇನ್ನೇನು ಬೇಕು? ಅದು ಹೊಳೆಯುತ್ತಾ ಇಲ್ಲ. ದೃಷ್ಟಿ ಹೊರಗೆ ನೋಡ್ತಾ ಇದೆ. ಆ ಹೊರಗಿನ ದೃಷ್ಟಿ ಬಿಡಿಸಿದ್ದರೆ ಅಲ್ಲೇ ಆಗುತ್ತದೆ. ಹೊರಗಿನ ದೃಷ್ಟಿ ಬಿಡಿಸುವುದೇ ಹೊರತು ಅಲ್ಲೇನು ಮಾಡ್ತಕ್ಕದ್ದೇನಿಲ್ಲ. ಇಲ್ಲಿರುವವನು ಇನ್ನೂ ಮುಂದೆ ಎಂದು ಬಿಟ್ಟುಬಿಡು. ಅವ್ರು ಹೇಳ್ತಾನೆ, ಇಲ್ಲೇ ಪೃಥ್ವಿ ಅಂಚ, ನಾನು ಆವಾಗಿನಿಂದ ಅಲ್ಲಿದೆ ಎಂದು ಅಂದ್ಕೊಳ್ತಾ ಇದ್ದೀನಿ, ಅಲ್ಲಿ ಹುಡುಕುತ್ತಾ ಇದ್ದೀನಿ. ಆ ಬುದ್ಧಿ ಅಲ್ಲಿ ಎನ್ನುವುದು ಬುದ್ಧಿ ಬಿಡುತ್ತಾ ಇಲ್ಲ. ಹೇಳ್ತಾನೆ, ಆಗಬಹುದು, ಸ್ವಲ್ಪ ಹುಡುಕಿ ಬರ್ತೀನಿ. ನಂತರ ಹೇಳ್ತಾನೆ, ನೀವು ಹೇಳಿದ್ದು ನೆನಪಿಟ್ಕೊಳ್ತೀನಿ, ಆದರೆ ಸ್ವಲ್ಪ ಹುಡುಕಿ ಬರ್ತೀನಿ ಅಂತ. ಇನ್ನೂ ಹುಡುಕೋದೇಕೆ? ನೀವು ಇರುವುದೇ ಅಂಚಲ್ಲವ? ಗೋಳಾಕಾರ ಒಂದು ಬಾಲ್ನಲ್ಲಿ, ಫುಟ್ಬಾಲ್ ಮೇಲೆ ನಿಂತಿದ್ದರೆ ಎಲ್ಲಿದೆ? ನೀವು ಎಲ್ಲಿದ್ದರೆ ಅಲ್ಲೇ ಅಂಚು ಅಷ್ಟೇ. ಅಂಚು ಎನ್ನುವುದು ಸ್ವತಃಸಿದ್ಧ. ತಾನು ಬ್ರಹ್ಮ ಎಂಬುದೇ ಸ್ವತಃಸಿದ್ಧ. ಅದಕ್ಕೇನು ಮತ್ತೆ ಹುಡುಕುವುದು, ಇನ್ನೇನೋ ಮಾಡಬೇಕಾಗಿಲ್ಲ. ಅದು ಅವರಿಗೆ ಹೊಳೆಯುತ್ತಾ ಇಲ್ಲ. ಇನ್ನು ಎಲ್ಲೋ ಮುಂದಿದೆ. ಆ ಮುಂದಕ್ಕೂ ಹೋಗ್ತಾ ಇದೆ ಮನಸ್ಸು. ಆ ಮನಸ್ಸು ಇರುವವರೆಗೂ ಮುಂದಕ್ಕೆ ಹೋಗ್ತದೆ.
ಮನಸ್ಸೆನ್ನುವುದು ಮುಂದೆ 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 ನೋಡಿ. ಆ ಮುಂದೆ ಎನ್ನುವುದೇ ಕಾಲ. ಮುಂದೆ ಅಂದ್ರೇನು? ಭವಿಷ್ಯತ್ತು. ಭವಿಷ್ಯತ್ತಂದರೆ ಕಾಲ. ಸೈಕಲಾಜಿಕಲ್ಲಿ ಟೈಮ್ ಅಂದರೆ ಇನ್ನೂ ಲೇಟರ್, ಇನ್ನೂ ಮುಂದೆ. ದಟ್ ಈಸ್ ಟೈಮ್, ದಟ್ ಈಸ್ ಮೈಂಡ್. ಅದೇ ಟೈಮು, ಅದೇ ಮನಸ್ಸು. ಮನಸ್ಸೇ ಟೈಮು, ಟೈಮೇ ಮನಸ್ಸು. ಅದು ಮುಂದು ಎಂದು ಹೇಳ್ತದೆ. ಆ ಮುಂದು ಎಂದು ಬಿಡು, ನೀವಿದ್ದೀವಿ, ಆ ಇರುವಿಕೆ ಆಯಿತು. ಟೈಮ್ ಹೋಯಿತು, ಮನಸ್ಸು ಹೋಯಿತು, ಇರುವಿಕೆನೇ ತಾನು ಅಷ್ಟೇ. ಆ ಇರುವಿಕೆನೇ ತಾನು. ಇನ್ನು ಮುಂದೆ ಎಂದು ಬಿಡುತ್ತಾ ಇಲ್ಲ, ಅಂದರೆ ಮನಸ್ಸು ಬಿಡ್ತಾ ಇಲ್ಲ. ಇನ್ನೂ ಮುಂದೆ ನೋಡ್ತಾ ಇದೆ. ಆಗ ಆ ಬುದ್ಧೇ ಇನ್ನೂ ಮಾಡಿಸ್ತಾ ಇದೆ. ಇನ್ನೂ ಮುಂದೆ ಎಷ್ಟು ಹೇಳಿದರೂ ಮುಂದಕ್ಕೆ ನೋಡ್ತದೆ. ಆ ಮುಂದೆ ನೋಡುವುದೇ ಮನಸ್ಸು. ಅದೇ ಬಿಡು, ತಾನಿದ್ದದೇ ಬ್ರಹ್ಮ. ಇನ್ನೇನು? ಅದೇ ಅನಾವಶ್ಯಕ. ಅದೊಂದು ರಾಂಗ್ ಥಿಂಕಿಂಗ್, ತಪ್ಪು ಥಿಂಕಿಂಗ್ಗೆ ಅರ್ಥವಿಲ್ಲ. ಮುಂದಿದೆ ಅಂದ್ಕೊಳ್ತಾನೆ. ಅಲ್ಲಿ ಏನಿಲ್ಲಪ್ಪ ಅಂದರೆ ಅಲ್ಲಿದೆ ಎಂದು ಹೇಳ್ತಾನೆ. ಅಲ್ಲೇ ಮಕ್ಕಳು ಹೇಳ್ತಾರೆ ನೋಡಿ, ಅಲ್ಲಿದೆ ಅಂತ ಹೇಳಿ. ಅಲ್ಲಿ ಏನಿಲ್ಲ ಅಂದರೆ ಅಲ್ಲಿದೆ ಎಂದು ಹೇಳ್ತಾನೆ. ಅಲ್ಲಿದೆ ಅಂತ ನೋಡಿಬಿಟ್ರೆ ಇಲ್ಲೇ ಇರಬೇಕೆ, ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅಲ್ಲಿ ಪರ್ಮನೆಂಟ್ ಇರುತ್ತದೆ ಅಂದ್ಕೊಳ್ತಾರೆ. ಅಲ್ಲಿ ಏನಿಲ್ಲ. ಹಾಗೆ ಮುಂದೆ ಇದೆ. ಆ ಮುಂದಕ್ಕೆ ನೋಡುವ ಮನಸ್ಸು ನಾಳೆ ಎಂಬ ಥಾಟ್ ಎಲ್ಲಿದೆ? ಈಗ ಇದೆ. ನಾಳೆ ಎಂಬ ಥಾಟ್ ಈಗ ಇದೆ. ಭವಿಷ್ಯತ್ತೆಂಬ ಥಾಟ್ ಈಗ ಎಂಬ ಎರವಿನಲ್ಲಿದೆ. ಆ ಎರವೇ ಬ್ರಹ್ಮ. ಆದ್ದರಿಂದ ಆ ಎರವಿನಲ್ಲಿ ನಾನು ನೀನು ಹಿಂದೆ ಮುಂದೆ ಅದು ಇದು ಯಾವ ವಿಂಗಡವಿಲ್ಲದೆ ಸ್ವತಃ ಸಿದ್ಧವಾಗಿದೆ. ಅದಕ್ಕೋಸ್ಕರ ಸದೇವ ಸೌಮ್ಯ ಇದಮಗ್ರ ಆಸಿ. ಈ ಜಗತ್ತು ಮುಂಚೆ ಅದೊಂದೇ ಎರವಿತ್ತು. ಇತ್ತು ಎನ್ನುವುದು ತಪ್ಪು. ಇತ್ತು ಅಂದರೆ ಮತ್ತೆ ಭೂತಕಾಲ ಆಗುತ್ತದೆ. ಇತ್ತು ಅಂದರೆ ಎಟರ್ನಲ್ ಇತ್ತು, ಎಂದಿಗೂ ಇದೆ ಅಂತ ಅರ್ಥ. ಎಂದಿಗೂ ಇದ್ದನ್ನು ಹಾಗೆ ಹೇಳ್ತಾ ಇದ್ದೀವಿ. ಈಗಲೂ ಇದೆ, ಹಿಂದೆ ಇತ್ತು, ಈಗಲೂ ಇದೆ, ಮುಂದೆ ಇರುತ್ತದೆ. ಇರುವುದೇ ಅದು. ಸದೇವ ಸೌಮ್ಯ ಇದಮಗ್ರ ಆಸೀತ್. ಅಲ್ಲಿ ತೋರುವುದು ತೋರಿಕ ದೃಷ್ಟಿಗೆ ತೋರ್ತದೆ, ತನ್ನ ದೃಷ್ಟಿಗಿಲ್ಲ ಅಷ್ಟೇ. ಆದ್ದರಿಂದ ಜಗತ್ತು ಪರಮಾತ್ಮನಿಂದ ಹುಟ್ಟಿತು. ಪರಮಾತ್ಮನ ಕಾರ್ಯ ಅಂದರೆ ಅರ್ಥವೇನು? ಅದೆಲ್ಲ ಅಧ್ಯಾಸ ಎಂದು ತಿಳಿಸುವುದಕ್ಕೆ ಇದೆಲ್ಲ ಅಧ್ಯಸ್ಥ, ಇದೆಲ್ಲ ಕಲ್ಪಿತ, ಇದೆಲ್ಲ ತಪ್ಪು ದೃಷ್ಟಿ, ಇದೆಲ್ಲ ಭ್ರಾಂತಿ ಎಂದು ಹೇಳುವುದಕ್ಕೆ ಕಾರ್ಯ ಎಂದು ಹೇಳಿದ್ದೇವೆ. ಕಾರ್ಯ ಅಂದರೆ ಅರ್ಥವೇನು? ಲೌಕಿಕವಾಗಿ ಕಾರ್ಯ ಅಂದರೆ ಏನು? ಯಾವುದು ಕಾರ್ಯವೋ ಇಟ್ ಈಸ್ ಅ ಪ್ರಾಡಕ್ಟ್. ಉತ್ಪನ್ನವಾಗಿದೆ ಅಂದರೆ ಅರ್ಥವೇನು? ತಾನು ಇರುವ ಸ್ವತಂತ್ರವಲ್ಲ, ಇನ್ನೊಂದನ್ನು ಆಶ್ರಯಿಸಿಕೊಂಡು ತೋರಿದೆ, ಇನ್ನೊಂದನ್ನು ಆಶ್ರಯಿಸಿಕೊಂಡು ತಯಾರಾಗಿದೆ. ಅಂದರೆ ತಾನು ಸ್ವತಂತ್ರವಲ್ಲ ಅಷ್ಟೇ ಅರ್ಥ. ತಾನು ಸ್ವತಂತ್ರವಲ್ಲ ಅಂದರೆ ತನಗೆ ಆಧಾರ ಇನ್ನೊಂದಿದೆ. ಆ ಆಧಾರವೇ ತಾನಲ್ಲ, ತನ್ನ ಆಧಾರವೇ ತಾನು. ಹುಟ್ಟುವಕ್ಕೆ ಮುಂಚೆ ಏನಿತ್ತು? ಅಲೆ ಹುಟ್ಟುವಕ್ಕೆ ಮುಂಚೆ ಯಾರಾಗಿತ್ತು? ನೀರಿತ್ತು. ಮಡಿಕೆ ಹುಟ್ಟುವಕ್ಕೆ ಮುಂಚೆ ಮಣ್ಣಿತ್ತು. ಆಭರಣ ಹುಟ್ಟುವಕ್ಕೆ ಮುಂಚೆ ಚಿನ್ನ ಇತ್ತು. ಹುಟ್ಟುವಕ್ಕೆ ಮುಂಚೆ ಏನಿತ್ತೋ ಈಗಲೂ ಅದೇ ಇದೆ. ಅಂದರೆ ನೀನು ತೋರುವ ನೀನಲ್ಲ, ನಿಜವಾದ ನೀನು ಆ ಮೂಲ ಇರುವ ನೀನಿದೆ. ಆ ಇರುವ ನೀನೇ ನೀನು, ತೋರುವ ನೀನು ಕಲ್ಪಿತ. ಇರುವ ತಾನೇ ತಾನು, ಈ ತೋರುವುದು ತಾನಲ್ಲ. ಆ ಇರುವುದೇ ತಾನು. ದೃಷ್ಟಿ ಈ ತೋರಿಕೆಯಿಂದ ತಿರುಗಿಸಿ ಆ ಇರುವಿಕೆಯಲ್ಲಿ ನಿಲ್ಲಿಸಿಬಿಡುವುದು. ಅದರಿಂದ ಸದೇವ ಸೌಮ್ಯದ ಮಗ್ರ ಆಸೀತ್ ಎಂದು ಹೇಳಿ, ಅವನಿಂದಲೇ ಈ ಪಂಚಭೂತಗಳಿಂದ ಮನುಷ್ಯರು, ಪ್ರಾಣಿಗಳು, ಪಶುಪಕ್ಷಾದಿಗಳು, ನಾನಾ ರೂಪಗಳು. ಪ್ರತಿಯೊಂದು ತೋರುವ ರೂಪದ ಮೂಲವನ್ನು ಹುಡುಕಿದ್ದರೆ ಏನು ಹೇಳ್ತಾರೆ? ತೇನ ಶೃಂಗೇನ ಮೂಲಮನ್ವಿಚ್ಛ ಶ್ವೇತಕೇತುವಿಗೆ ಹೇಳ್ತಾನೆ. ಆ ಪುಸ್ತಕ ತರಬೇಕು ಹೇಳಿದ್ದೀನಲ್ಲ, ಅದೇ. ಅಂದರೆ ಪೃಥ್ವಿ ಪಂಚಭೂತಗಳ ಮೂಲವನ್ನು ಅನ್ವೇಷ ಮಾಡು ಹೇಳ್ತಾನೆ. ಮೂಲ ಅಂದರೆ ಯಾರಿಂದ ಹುಟ್ಟಿತೋ ಅದು ಈಗಲೂ ತನ್ನ ನಿಜಸ್ವರೂಪ ಒಳಹೊಕ್ಕಿದೆ. ಮಡಿಕೆ ಯಾವದಿಂದ ಹುಟ್ಟಿತೋ ಅದನ್ನು ಹುಡುಕು. ಅಂದ್ರೇನು? ಮಡಿಕೆ ತನ್ನನ್ನು ತಿರುಗಬೇಕು. ಹಿಂತಿರುಗಿ ನೋಡಿದ್ದರೆ ಮಣ್ಣೇ ಆಗಿದ್ದೇನೆ. ಹಿಂತಿರುಗಿ ನೋಡಿದ್ದರೆ ತಾನಿರುವುದೇ ಮಣ್ಣು. ಹಿಂತಿರುಗಿ ನೋಡು, ಅಲ್ಲಿ ನೋಡಿದರೆ ಮೂಲ ಗೊತ್ತಾಗ್ತದೆ. ಯಾವುದು ಹಿಂತಿರುಗುತ್ತದೋ ಅದೇ ಇರವು, ಅದೇ ನಿನ್ನ ಆತ್ಮ. ಶ್ವೇತಕೇತು ನೀನೇ ಅದು ಅಷ್ಟೇ. ಅಲ್ಲಿ ಮುಗಿಸ್ತಾನೆ. ಅಂದರೆ ಹಾಗೆ ತಿರುಗಿದ್ದರೆ ಇಷ್ಟೆಲ್ಲ ಈ ತೋರಿರುವ ದೃಷ್ಟಿ ಬಿಡುತ್ತಾನೆ. ಈ ತಪ್ಪು ದೃಷ್ಟಿ ಬಿಟ್ಟು ಏನಾಗಿರುತ್ತಾನೋ ಅದೇ ತಾನು ಅಂತ ಗೊತ್ತಾಗಿಬಿಡ್ತದೆ ಅಷ್ಟೇ. ಹಾಗೆ ಆ ತಪ್ಪು ದೃಷ್ಟಿ ಬಿಡಿಸುವುದೇ ಅಲ್ಲಿ ಬೇಕಾಗಿತ್ತು. ಅದಕ್ಕೋಸ್ಕರ ಅಂತರ್ಮುಖ. ಅದರಿಂದ ತತ್ತಂದ್ರೆ ಏನು ಅಂದರೆ ಹಿಂದೆ ಏನು ಹೇಳಿದ್ದೀವೋ ಈ ಜಗತ್ತಿನ ಮೂಲ ಸ್ವರೂಪ ಯಾವುದೆಂದು ಹಿಂದೆ ಹೇಳಿದ್ದೀವೋ ಅದು
ಹಿಂದೆ ಏನೆಂದು ಹೇಳಿದ್ದೀವಿ? ಇಲ್ಲಿ ಅಲ್ಲಿ ಎಲ್ಲ ಕಡೆ ಇರುವಂಥ ಎಲ್ಲರಾಗಿರುವಂಥದ್ದು ಎಂದು ಹೇಳಿದ್ದೇವೆ. ಅದರಿಂದ ತತ್ತಂದರೆ ಪರೋಕ್ಷ ಅಲ್ಲ, ದೂರ ಅಲ್ಲ. ಹಿಂದೆ ಹೇಳಿದ್ದೇವೆ. ಏನೆಂದು ಹೇಳಿದ್ವಿ? ಎಲ್ಲವೂ ತಾನೇ ಆಗಿರುವಂಥದ್ದು. ಅದು ಎಲ್ಲವೂ ತಾನೇ ಆಗಿದ್ದು ಎಲ್ಲಿರುತ್ತದೆ? ಎಲ್ಲಿಯೂ ಇರುತ್ತದೆ. ಎಲ್ಲವೂ ತಾನಾಗಿದ್ದು ಎಲ್ಲಿರುತ್ತದೆ? ಎಲ್ಲಿಯೂ ಇರುತ್ತದೆ. ಯಾವಾಗಿರುತ್ತದೆ? ಎಂದಿಗೂ ಇರುತ್ತದೆ. ಯಾವ ವಸ್ತುವಿನಲ್ಲಿರುತ್ತದೆ? ಪ್ರತಿಯೊಂದರಲ್ಲಿ ಇರುತ್ತದೆ. ಸರ್ವವೂ ತಾನೇ ಆಗಿದ್ದು ಎಲ್ಲಿ ಕಂಡು ಬರಬೇಕು? ಸರ್ವವು ತಾನಾಗಿದ್ದು ಒಂದು ಜಾಗದಲ್ಲಿ ನೋಡಬೇಕಾ? ಸರ್ವವು ತಾನಾಗಿದ್ದು ಸರ್ವದಲ್ಲಿ ಇದೆ. ಎಂದಿಗೂ ಇದೆ, ಎಲ್ಲ ಕಡೆಯೂ ಇದೆ, ಎಲ್ಲೆಲ್ಲಿಯೂ ಇದೆ, ಎಂದೆಂದಿಗೂ ಇದೆ. ಪ್ರತಿಯೊಂದು ಆಗಿಯೂ ಇದೆ. ಅದನ್ನು ಎಲ್ಲಿ ಹುಡುಕಬೇಕು? ನೀವು ಎಲ್ಲಿ ಎಂದು ಪ್ರಶ್ನೆ ಮಾಡ್ತೀವಲ್ಲ, ನಿಮ್ಮ ಬುದ್ಧಿ ಒಂದು ಜಾಗ ಬುದ್ಧಿ, ಆ ಬುದ್ಧಿ ಬಿಡು ಸಾಕು ಅಷ್ಟೇ. ಎಲ್ಲೆಲ್ಲಿಯೂ ಇರುವುದು ಎಲ್ಲಿ ಹುಡುಕಬೇಕು ಅಂದರೆ ಪ್ರಶ್ನೆ ಎಲ್ಲಿ ಅಂದರೆ ಒಂದು ಜಾಗ ಬುದ್ಧಿ ಬಂದಿದೆ. ಆ ಜಾಗ ಬುದ್ಧಿ ನಿಮಗೆ ಎಲ್ಲೆಲ್ಲಿಯೂ ಅನ್ನೋ ಬುದ್ಧಿ ಕಡ್ಡಿ ಆಗ್ತಾ ಇದೆ. ಒಂದು ಜಾಗ ಬುದ್ಧಿ ಸರ್ವವ್ಯಾಪಕ ಬುದ್ಧಿ ಕಡ್ಡಿ ಆಗ್ತಾ ಇದೆ. ವ್ಯಾಪಕ ಬುದ್ಧಿಗೆ ಅಡ್ಡೆ ಒಂದು ಜಾಗ ಬುದ್ಧಿ ಬಿಡು. ಎಲ್ಲೆಲ್ಲಿ ತಾನೇ ಇರುತ್ತದೆ, ಎಂದೆಂದಿಗೂ ತಾನೇ ಇರುತ್ತದೆ. ಯಾವಾಗ ಎಂದು ಹುಡುಕ್ತಾ ಇದ್ದೀವಿ, ಆಗ ನೀವು ಹುಡುಕುವುದೇ ನಿಮಗೆ ಅಡ್ಡಿ ಆಗ್ತಾ ಇದೆ. ಹುಡುಕುವುದೇನು? ಒಂದು ದೇಶ, ಒಂದು ಕಾಲ, ಒಂದು ವಸ್ತುವಾಗಿ ಹುಡುಕ್ತಾ ಇದ್ದೀವಿ. ಅದು ಯಾವುದು, ಎಲ್ಲಿದೆ, ಹೇಗಿದೆ? ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಜಿಜ್ಞಾಸು ಹೇಳ್ತೇನೆ, ನಿನ್ನ ಜಿಜ್ಞಾಸುವೆ ಮೂರ್ಖತ್ವ ನಿಂದು. ಅದೇ ಅಡ್ಡಿ, ಅದೇ ಭ್ರಾಂತಿ, ಅದೇ ಅಡ್ಡಿ. ಅದು ಬಿಡು, ಮುಗಿಯುತ್ತದೆ ಅಷ್ಟೇ. ಅವನು ಹೇಳ್ತಾನೆ ನಾನು ಹುಡುಕ್ತಾ ಇದ್ದೇನೆ. ಆಗ ನೀವು ಹುಡುಕ್ತಾ ಇದ್ದೀನಿ ಅಂದರೆ ಈ ಅಹಂಕಾರವೇ ನಿನಗೆ ಅಡ್ಡಿ ಮಾಡ್ತಾಯಿದೆ. ನೀವು ಎಲ್ಲಿ ಹುಡುಕುವುದು? ನೀವು ಹುಡುಕುವುದೇ ರಾಂಗ್ ಅದು. ಆದ್ದರಿಂದ ಎಲ್ಲಿ ಅಂದರೆ ಆ ಎಲ್ಲಿ ಎಂಬ ಬುದ್ಧೇ ತಪ್ಪು. ಏಕೆ? ಎಲ್ಲ ಕಡೆ ಇರುವುದು ಎಲ್ಲಿಲ್ಲ, ಎಲ್ಲಿ ನೋಡಿದ್ರೆ ಅದೇ ಇರುತ್ತದೆ. ನೀವು ಎಲ್ಲಿ ಎಂದು ಪ್ರತ್ಯೇಕವಾಗಿ ಹುಡುಕೋದೇಕೆ? ಯಾವಾಗ ಎಂದು ಹುಡುಕುವುದೇಕೆ? ಯಾವುದೆಂದು ಹುಡುಕುವುದೇಕೆ? ಪ್ರತಿಯೊಂದು ಎರವು ನಿಮಗೆ ಏನು ಬೇಕು? ಸರ್ವವ್ಯಾಪಕವಾಗಿರುವ, ಎಲ್ಲರಲ್ಲಿ ಇರುವ, ಎಲ್ಲವಾಗಿ ತೋರುವ ಎರವು ಬೇಕಾ? ಮರಿ ಎಲ್ಲವಾಗಿ ತೋರಿದ್ದು ಎಲ್ಲಾಗಿ ನೋಡು. ಎಲ್ಲಾಗಿ ನೋಡಂದರೆ ನೋಡುವವನು ಎಲ್ಲಿ ಹುಡುಕಬೇಕು? ನೋಡುವವನ ಅಹಂಬುದ್ಧಿ ಇದೆ ನೋಡಿ. ಅಹಂಬುದ್ಧಿ ಎಂದಿಗೂ ನಾನು ಒಂದು ಜಾಗದಲ್ಲಿದ್ದೇನೆ, ಒಂದು ಕಡೆ ಹುಡುಕುತ್ತೇನೆ. ಒಬ್ಬನಾಗಿದ್ದೇನೆ, ಇನ್ನೊಂದು ಹುಡುಕುತ್ತೇನೆ. ತಾನಿರುವುದೇ ಒಬ್ಬನು. ಅದರಿಂದ ಒಂದಾನೊಂದನ್ನು ಹುಡುಕುತ್ತಾನೆ. ನೀವು ಒಬ್ಬನಾಗಿರುವುದು ಬಿಡು, ಒಂದಾನೊಂದೇ ಹುಡುಕುವುದು ಹೋಗುತ್ತದೆ. ಒಂದಾನೊಂದಾಗಿ ಹುಡುಕುತ್ತಾ ಇದ್ದೀವಿ. ಏಕೆಂದರೆ ನೀನಿರುವುದು ಒಬ್ಬನಾಗಿದ್ದೀವಿ. ಯು ಆರ್ ಸಂಬಡಿ, ದೇರ್ ಫಾರ್ ಯು ಸರ್ಚ್ ಫಾರ್ ಸಮಥಿಂಗ್. ಆ ಸಮಥಿಂಗ್ ಹೋಗಬೇಕಂದ್ರೆ ನೀನೇ ಸಮಥಿಂಗ್ಗೆ ಕಾರಣ, ಅಡ್ಡಿ. ಆ ಸಮಥಿಂಗ್ ಎನ್ನುವುದು. ಅದರಿಂದ ಈ ನಿನ್ನನ್ನು ಮುಳುಗಿಸಿ, ನಿನ್ನನ್ನು ನುಂಗಿಬಿಟ್ಟಿರುವಂಥ ಎರವು ಇದೆ, ಅದೇ ಅದು ತಾನಾಗಿದೆ, ಸ್ವತಃ ಸಿದ್ಧವಾಗಿದೆ. ಅದು ಎಲ್ಲಿ ಅಂದರೆ ತನ್ನ ಅನುಭವವೇ. ಸುಷುಪ್ತಿ ಇದೆ, ತನ್ನ ಅನುಭವ ಅಂದರೆ ತಾನೇ. ಆದರೆ ಸುಷುಪ್ತಿಯನ್ನು ನೋಡಲಿಕ್ಕೆ ಬರುತ್ತಾ ಇಲ್ಲ. ಶಾಸ್ತ್ರ ಹೇಳಿ ಈ ಎಚ್ಚರ ವ್ಯಕ್ತಿಯಾಗಿ ಸುಷುಪ್ತಿಯನ್ನು ನೋಡಬೇಡ. ಇದೊಂದು ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಈ ಎಚ್ಚರ ವ್ಯಕ್ತಿಯಾಗಿ ಸುಷುಪ್ತಿಯನ್ನು ನೋಡಬೇಡ. ಈ ಎಚ್ಚರ ವ್ಯಕ್ತಿತ್ವವನ್ನು ಮುಳುಗಿಸಿದಾಗ ಯಾವುದು ಉಳಿಯುತ್ತದೋ ಅದು ಸುಷುಪ್ತಿ, ಅದು ನೀನು. ಅದೇ ಸುಷುಪ್ತಿ, ಅದೇ ನೀನೇ ಸುಷುಪ್ತಿ. ಅಂದರೆ ಎಚ್ಚರ ವ್ಯಕ್ತಿತ್ವವನ್ನು ಮುಳುಗಿಸಿಬಿಟ್ಟರೆ ನೀವು ಯಾರಾಗಿರ್ತೀ? ಸ್ವತಃ ಸಿದ್ಧ. ಏನು ಉಳಿಯುತ್ತದೋ ಅದೇ ನೀನು, ಅದೇ ಸುಷುಪ್ತಿ. ತಾನಿದ್ದಾನೆ. ಅದರಿಂದ ತನ್ನನ್ನಾಗೇ ನೋಡುವುದೇ ಹೊರತು ತನಗೆ ಕಂಡು ಬರಲ್ಲ ಬ್ರಹ್ಮ. ತಾನು ಬ್ರಹ್ಮ ಆಗಿರುವುದೇ ಹೊರತು ಬ್ರಹ್ಮ ಹಾಗೆ ಕಂಡು ಬರಲ್ಲ ಅಂದರೆ ನೀವು ಇನ್ನೊಬ್ಬರಾಗಿ ನೋಡ್ತಾ ಇದ್ದೀವಿ. ಎಚ್ಚರ ವ್ಯಕ್ತಿಯಾಗಿ ಸುಷುಪ್ತಿ ನೋಡ್ತೀನಿ ಅಂದರೆ ಸುಷುಪ್ತಿ ಕಂಡು ಬರಲ್ಲ. ಎಚ್ಚರ ವ್ಯಕ್ತಿತ್ವವನ್ನೇ ಬಿಟ್ಟು ಬಿಡು, ಅದನ್ನೇ ಮುಳುಗಿಸಿಬಿಡು. ನೀನು ಇರುವುದೇ ಸುಷುಪ್ತಿ, ತಾನಾಗಿರುವುದೇ ಅದು. ಹಾಗೆ ನೋಡಿದ್ದರೆ ಅದು ಬ್ರಹ್ಮ, ಅದು ತತ್ವಮಸಿ ಎಂದು ಹೇಳ್ತಾರೆ. ಅದರಿಂದ ತತ್ಪದಾರ್ಥ ಇನ್ನೂ ವಿವೇಕ ಮಾಡ್ತಾ ಇದ್ದೀವಿ. ತತ್ತಂದರೆ ಏನು ಎಂದು ಇದು ಮೊದಲು ವಾಕ್ಯ ಹೇಳಿದ್ದೇವೆ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಇನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆಗಲೇ ಇಲ್ಲ. ಅದು ನಾಳೆ ಹೇಳೋಣ. ಸತ್ಯಂ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ, ವಿಜ್ಞಾನಂ ಆನಂದಂ ಬ್ರಹ್ಮ, ಅದೃಷ್ಟಂ ದೃಷ್ಟೃ, ಅವಿಜ್ಞಾತಂ ವಿಜ್ಞಾತೃ, ಅಜಂ ಅಜರಂ ಅಮರಂ, ಅಸ್ಥೂಲಂ ಅಣನು ಅಹರಸ್ವಂ ಅದೀರ್ಘಂ. ಇಷ್ಟು 4-5 ವಾಕ್ಯಗಳಿವೆ. ಅವರಿಗೆ ಒಂದೊಂದು ವಾಕ್ಯ ಒಂದೊಂದು ದಿವಸ ಆದರೆ ತುಂಬ ಕಷ್ಟ. ಬೇಗ ಆಗಬೇಕು ಅಂದರೆ ಎಲ್ಲ ವಾಕ್ಯಗಳು ಒಂದೇ ದಿವಸ ಮಾಡಿಬಿಡ್ತೀನಿ. ಅವರಿಗೆ ಬೇಡ ಅಂದರೆ ಒಂದೊಂದು ದಿವಸ ಒಂದೊಂದು ವಾಕ್ಯ ಹಾಗೆ ಆಗ್ತದೆ. ಅದು ತತ್ಪದಾರ್ಥ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ.